ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅಗೇನ್ ಐ ಆಮ್ ರೆಕಾರ್ಡಿಂಗ್ ಅ ಮೋಟಿವೇಶ್ನಲ್ ವಿಡಿಯೋ ಆ್ಯಂಡ್ ಟುಡೇ ಎಪಿಸೋಡ್ 25ಅಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ ಇದ್ದಾವೆ ಆ್ಯಂಡ್ ಸ್ಟಿಲ್ ಸಮ್ ಪೀಪಲ್ ವಿಲ್ ಬಿ ದೇರ್ ಲೈಕ್ ದೇ ವಿಲ್ ಬಿ ಥಿಂಕಿಂಗ್ ಓಕೆ ನನ್ನ ಲೈಫ್ ಈಗ ತುಂಬ ವೇಸ್ಟ್ ಆಗಿಬಿಟ್ಟಿದೆ ಆ್ಯಂಡ್ ಐ ಆಮ್ ವೆರಿ ಡಿಪ್ರೆಸ್ಡ್, ಐ ಕಾಂಟ್ ಡೂ ಎನಿಥಿಂಗ್, ನನ್ನ ಜೀವನ ತುಂಬ ಪ್ರಾಬ್ಲಮ್ಸಲ್ಲಿದೆ, ಇದು ಎಂದು ಸರಿ ಹೋಗಲ್ಲ, ಐ ಆಮ್ ಫೆಡ್ ಅಪ್, ಲೈಕ್ ಸಮಥಿಂಗ್ ಲೈಕ್ ತುಂಬ ಡಿಪ್ರೆಷನಲ್ಲಿದ್ದೀರಾ, ಅಥವಾ ಕೈಂಡ್ ಆಫ್ ಇವಾಗ ಮತ್ತೆ ಸ್ಕ್ರ್ಯಾಚಿಂದ ನಾವು ಹೇಗೆ ಶುರು ಮಾಡೋದು, ಮತ್ತೆ ಜೀವನ ಹೊಸ ರೀತಿಯಿಂದ ಸಂತೋಷವಾದ ಒಂದು ಜೀವನ ಹೇಗೆ ಶುರು ಮಾಡೋದು, ಲೈಕ್ ಬೆಟರ್ ಹೇಗೆ ಮಾಡೋದು ನಮ್ಮ ಜೀವನನ ಅನ್ನೋ ಪರಿಸ್ಥಿತಿಯಲ್ಲಿ ಯಾರಿದ್ದೀರಾ ಅವ್ರು ಡೆಫಿನೆಟ್ಲಿ ಈ ವಿಡಿಯೋ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಹೇಳ್ತಿರೋ ಎಲ್ಲ ಪಾಯಿಂಟ್ಸ್ ನಾನು ನಿಮಗೆ ಮೋಟಿವೇಟ್ ಮಾಡೋದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಅಪ್ಲೈ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಓಕೆ, ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ಹಾಗಾಗಿ ಇಯರ್ಫೋನ್ಸ್ ಹಾಕ್ಕೊಂಡು ಆರಾಮಾಗಿ ವಿಡಿಯೋನ ಕೇಳಬಹುದು. ಓಕೆ, ಸೊ ಗೈಸ್, ಫಸ್ಟ್ ಥಿಂಗ್, ಓಕೆ, ನಿಮ್ಮ ಹತ್ರ ವ್ಯಾಲಿಡ್ ರೀಸನ್ಸ್ ಇರಬೇಕು. 1 ರೀಸನ್ ಆರ್ 2 ರೀಸನ್, ಅಥವಾ ಇನ್ನೂ ಜಾಸ್ತಿ ಇದ್ದಾವೆ ಅಂದರೆ ಗುಡ್. ಬಟ್ ತುಂಬ ಡಿಪ್ರೆಷನ್ ಲಾಸ್ಟ್ ಸ್ಟೇಜಲ್ಲಿ ಬಂದುಬಿಡ್ತೀವಿ ನೋಡಿ, ಲೈಕ್ ಐ ಡೋಂಟ್ ವಾಂಟ್ ಟು ಲಿವ್, ಈಗ ನನಗೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ, ಐ ವಾಂಟ್ ಟು ಫಿನಿಶ್ ದ ಲೈಫ್ ಅಂತ ಆ ಮೂಮೆಂಟಲ್ಲಿದ್ದಾಗ ಯು ಚೂಸ್ 1 ರೀಸನ್. Any reason, it could be for your parents, it could be to get some job, it could be to purchase something, some huge thing, ಅಥವಾ ಬೇರೆ ಏನೋ ಒಂದು ಗೋಲ್ ಇದೆ, ಒಂದು ಡ್ರೀಮ್ ಇದೆ, ವಾಟ್ ಎವರ್ ಇಟ್ ಈಸ್ ಗೈಸ್. ಓಕೆ, ಸೊ ಫಸ್ಟ್ ಥಿಂಗ್ ನೀವೇನು ಅರ್ಥ ಮಾಡ್ಕೊಳ್ಳಿ, ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡೋದಕ್ಕಾಗಿ ಡೆಫಿನೆಟ್ಲಿ ಫಸ್ಟ್ ಯಾವುದಾದ್ರೂ ಒಂದು ರೀಸನ್ನ ನೀವು ಫೈಂಡ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ, ಲೈಕ್ ವಾಟ್ ಐ ಶುಡ್ ಡೂ ಅಂತ. ಇದರಿಂದ ನಿಮ್ಮ ಲೈಫ್ ಇಂಪ್ರೂವ್ ಮಾಡೋದಕ್ಕಾಗಿ ತುಂಬ ಹೆಲ್ಪ್ ಸಿಗುತ್ತೆ, ಟ್ರಸ್ಟ್ ಮೀ. ಓಕೆ, ಆ್ಯಂಡ್ ಇಫ್ ಯು ಗಾಟ್ ಎನಿ ರೀಸನ್, ಓಕೆ, ನಿಮಗೊಂದು ರೀಸನ್ ಸಿಕ್ಕಿದೆ ಅಂತ ಇದ್ದರೆ, ಎಸ್, ಈ ರೀಸನ್ ನಿಮ್ಮ ಜೀವನನ ಇನ್ನೂ ಬದುಕಿಸ್ಬಹುದು, ನಿಮ್ಮನ್ನು ಇನ್ನೂ ಗ್ರೋ ಮಾಡಬಹುದು. ಟ್ರಸ್ಟ್ ಮೀ, ನೀವೊಂದು ಬೆಟರ್ ಲೈಫ್ನ ಲೀಡ್ ಮಾಡಬಹುದು. ಸೊ ಹಾಗಾಗಿ ನಿಮ್ಮ ಹತ್ರ ಒಂದು ರೀಸನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯು ನೋ ದ್ಯಾಟ್, ಈವನ್ ಸಾಯೋವಾಗೂ ಲಾಸ್ಟ್ ಕೇಳ್ತಾರೆ ಜನ, ಲೈಕ್ ಏನು ಲಾಸ್ಟ್ ವಿಶ್ ಏನಿದೆ. ಕೆಲವೊಬ್ಬರು ಹೇಳ್ತಾರೆ ನಂದು ಇದು ಕೊನೆಯ ಆಸೆ ಇದೆ. ಸೊ ಆಸೆ ಅನ್ನೋದು ಯಾವತ್ತೂ ಎಂಡ್ ಆಗೋದಿಲ್ಲ. ಟು ಬಿ ಹಾನೆಸ್ಟ್, ನೀವು ಥಿಂಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ರೀಸನ್ ಅಂಥೇಳಿ. ತುಂಬ ಜನ ಬ್ರೇಕಪ್ ಆಯಿತು ಅಂಥೇಳಿ ಹರ್ಟ್ ಆಗಿಬಿಟ್ಟು ಸುಸೈಡ್ ಮಾಡೋಕ್ಕೆ ಹೋಗ್ತಾರೆ. ಕೈಂಡ್ ಆಫ್ ದೇ ಹ್ಯಾವ್ ಮೆನಿ ಅದರ್ ರೀಸನ್ಸ್. ಆ್ಯಕ್ಚುಲಿ ನಿಮ್ಮ ಜೀವನನ ಬಾಳೋಕ್ಕಾಗಿ ತುಂಬ ರೀಸನ್ಸ್ ಇರುತ್ತೆ ನಿಮಗೆ. ಆ ಥರ ಒಂದು ಸಿಚುವೇಷನಲ್ಲಿ ಯಾವ ರೀಸನ್ ಇದೆ ನಾನು ಬದುಕೋಕ್ಕಾಗಿ ಅನ್ನೋದು ಕುಂತ್ಬಿಟ್ಟು ಥಿಂಕ್ ಮಾಡಿ. ಆ್ಯಂಡ್ ದೆನ್ ಇಫ್ ಯು ಗೆಟ್ ಎನಿ ರೀಸನ್, ದೆನ್ ಎಸ್, ದಿಸ್ ವಿಡಿಯೋ ಇಸ್ ಫಾರ್ ಯು, ದಿಸ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಇಲ್ಲಿ ಪಾಸಿಟಿವ್ ಅಡ್ವೈಸ್ ಕೊಡ್ತಾ ಇದ್ದೀನಿ ಟು ಬಿಕಮ್, ನಿಮ್ಮ ಒಂದು ಬೆಸ್ಟ್ ವರ್ಷನ್ ನೀವು ಆಗಬೇಕು ಅಂಥೇಳಿ, ನೀವೊಂದು ಬೆಟರ್ ಪರ್ಸನ್ ಆಗಬೇಕಂಥೇಳಿ, ಅಥವಾ ನಿಮ್ಮ ಲೈಫ್ನ ಒಳ್ಳೆ ರೀತಿಯಿಂದ ಮತ್ತೆ ನೀವು ಆ್ಯಕ್ಚುಲಿ ಶುರು ಮಾಡಬಹುದು. ಟ್ರಸ್ಟ್ ಮೀ, ತುಂಬ ಜನ ಥಿಂಕ್ ಏನು ಮಾಡ್ತಾರೆ ಅಂದರೆ, ಓಕೆ, ನನ್ನ ಜೀವನದಲ್ಲಿ ತುಂಬ ಏರ್ಪೇರ್ ಆಗಿಬಿಟ್ಟಿದೆ, ಈಗ ಐ ಕಾಂಟ್ ಮ್ಯಾನೇಜ್ ಎನಿಥಿಂಗ್, ಐ ಕಾಂಟ್ ಹ್ಯಾಂಡಲ್ ಎನಿಥಿಂಗ್, ಈಗ ಏನೂ ಸರಿ ಆಗಲ್ಲ. ಸೊ ದಿಸ್ ಈಸ್ ದ ಮೇನ್ ರಾಂಗ್ ಥಾಟ್ ಯು ಪೀಪಲ್ ಆರ್ ಹ್ಯಾವಿಂಗ್. ಯಾರಾದರೂ ಈ ಥರ ಥಾಟ್ ಇಟ್ಟಿದ್ರೆ, ಆ ಥರ ಏನೂ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಲೈಫ್ ನೋ ಮ್ಯಾಟರ್ ವಾಟ್ ಏಜ್ ಯು ಆರ್, ಲೈಕ್ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಮ್ಯಾಟರ್ ಆಗಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಸ್ಟಾರ್ಟ್ ಎನಿ ಟೈಮ್. ಓಕೆ, ಸೊ ಫಸ್ಟ್ ಥಿಂಗ್, ನೀವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ, ಈಗ ನಿಮ್ಮ ಹತ್ರ ಡಿಸಿಷನ್ ಬಂತು, ಅಂದರೆ ಒಂದು ರೀಸನ್ ಬಂತು ಟು ಲಿವ್ ಯುವರ್ ಲೈಫ್ ಆ್ಯಂಡ್ ಯು ಟುಕ್ ಅ ಡಿಸಿಷನ್, ಓಕೆ, ಟು ವರ್ಕ್ ಆನ್ ದ್ಯಾಟ್. ಸೊ ಇದು ಮಾಡೋ ಟೈಮಲ್ಲಿ ಪ್ಲೀಸ್ ಗೈಸ್, ಯಾರೂ ನಿಮ್ಮ ಪಾಸ್ಟ್ನ ತುಂಬ ಥಿಂಕ್ ಮಾಡಿಕೊಂಡು ಆ ಪಾಸ್ಟಲ್ಲಿ ಜೀವನ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಅದರಲ್ಲಿ ನಿಮ್ಮ ಒಂದು ಟೈಮ್ನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ, ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ಒಂದು ಕೆಲಸ, ಅಥವಾ ವಾಟ್ ಎವರ್ ಒಂದು ನ್ಯೂ ಥಿಂಗ್ ನನಗೆ ಬಂದಿದೆ, ಆದ್ರೂ ಹಂಗಾಗ್ಬಿಡುತ್ತೇನೋ ಮತ್ತೆ, ಅಥವಾ ಪಾಸ್ಟ್ನ ನೆನೆಸ್ಕೊಂಡು ನೋಡಿ, ನಿಮ್ಮ ಎನರ್ಜಿ ತುಂಬ ಡ್ರೈನ್ ಆಗೋದು ಯಾವಾಗಂದರೆ, ನೀವು ಪಾಸ್ಟಲ್ಲಿ ನಡೆದಿರುವಂತಹ ಯಾವುದೇ ಒಂದು ಬ್ಯಾಡ್ ಇನ್ಸಿಡೆಂಟ್, ಅಥವಾ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ನಿಮಗೆ ಇಷ್ಟ ಇಲ್ಲ, ಚೆನ್ನಾಗಾಗಿಲ್ಲ ನಿಮ್ಮ ಜೊತೆ ಅಂತಿದ್ದಾಗ, ಅಥವಾ ಯಾರೋ ವ್ಯಕ್ತಿ ನಿಮ್ಮನ್ನ ತುಂಬ ಹರ್ಟ್ ಮಾಡಿದ್ದಾರೆ, ಸೊ ಈ ಥರ, ಅಥವಾ ನಿಮ್ಮ ಏನೋ ಮಿಸ್ಟೇಕ್ ಮಾಡಿದ್ದೀರಾ, ಒಂದು ಗಿಲ್ಟ್ ಫೀಲ್ ಇದೆ, ವಾಟ್ ಎವರ್ ಇಟ್ ಈಸ್, ಆ ಒಂದು ಪಾಸ್ಟ್ ಥಾಟ್ನ ತೊಗೊಂಡು ನೀವೇನು ಮಾಡ್ತೀರಾ, ಮತ್ತೆ ಪ್ರೆಸೆಂಟ್ನ ಕೆಡ್ಸ್ಕೋತೀರಾ. ಸೊ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಕಾಂಟ್, ನಾವು ಯಾರು, ಇವನ್ ನಾನು ನನ್ನ ಪಾಸ್ಟ್ ಇರಲಿ, ನಿಮ್ಮ ಪಾಸ್ಟ್ ಇರಲಿ, ವಾಟ್ ಎವರ್
ಇಸ್ ದೇರ್, ಅದನ್ನು ನಾವು ಯಾರಿಗೂ ನಮ್ಮ ಕೈಯಿಂದ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಕ್ ಐ ಕಾಂಟ್ ಚೇಂಜ್ ಮೈ ಪಾಸ್ಟ್. ಇವಾಗ ನಿಮ್ಮ ಪಾಸ್ಟ್ ಎಷ್ಟೇ ಯಾವುದೇ ರೀತಿ ಇರಲಿ, ಬ್ಯಾಡ್ ಇರಲಿ, ವಾಟ್ ಎವರ್ ಲೆವೆಲ್ ಅದು ಹೋಗಿರಲಿ, ಅರ್ಥ ಮಾಡ್ಕೊಳ್ಳಿ, ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ದಿಸ್ ಈಸ್ ಫಸ್ಟ್ ಥಿಂಗ್. ಇದು ಎಲ್ಲ ಇರೋದು, ಇದಕ್ಕೆಲ್ಲ ಜೀವನ ಸಿಗ್ತಿರೋದು ಅಂದರೆ ನಿಮ್ಮ ಪಾಸ್ಟ್ ಇರೋದು, ಆ ಪಾಸ್ಟಿಗೆ ಎನರ್ಜಿ ಸಿಗ್ತಿರೋದೆಲ್ಲ ನಿಮ್ಮ ತಲೆಯಲ್ಲಿ. ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಅದು ಆ್ಯಕ್ಟಿವ್ ಆಗುತ್ತೆ, ಆ ಎನರ್ಜಿ ಆ್ಯಕ್ಟಿವ್ ಆಗುತ್ತೆ. ಅದ್ರ ತಕ್ಕಂತೆ ಬೇರೆ ಬೇರೆ ಮತ್ತೆ ನೀವು ಥಿಂಗ್ಸ್ನ ಟ್ರ್ಯಾಕ್ ಮಾಡೋದು ಶುರು ಮಾಡ್ತೀರಾ. ಸೊ ಅದರಿಂದ ನಿಮ್ಮ ಪಾಸ್ಟ್ ಯಾವತ್ತೂ ಸತ್ತೋಗೋದಿಲ್ಲ, ಅಥವಾ ಐ ಕ್ಯಾನ್ ಸೇ ಲೈಕ್ ಇಟ್ ವಿಲ್ ನೆವರ್ ಗೋ ಫ್ರಮ್ ಯುವರ್ ಮೈಂಡ್. ಅದನ್ನು ಅಲೈವ್ ಆಗಿ ಇಡ್ತಿರೋದು ಯಾರು? ನಾವೇ, ಬೈ ಥಿಂಕಿಂಗ್. ಅದನ್ನು ಮನೆ ಕೊಡ್ತಿರೋರು ನಾವು. ನಮ್ಮ ಹೆಡ್ಡಲ್ಲಿ ಅದನ್ನು ಥಿಂಕ್ ಮಾಡಿ ಮಾಡಿ ಅದನ್ನು ಉಳಿಸ್ಕೊತಿದ್ದೀವಿ. ನೀವೇ ನೋಡ್ತೀರಾ, ಹೋಗ್ತಾ 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 ಜೀವನದಲ್ಲಿ ನಾವು ಹೊಸ ಹೊಸ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಹಳೇದು ನಿಮ್ಗೆ ನೆನಪು ಇರೋಲ್ಲ. ಕೆಲವೊಬ್ಬರಿಗೆ ಆ ವ್ಯಕ್ತಿಗಳು ನೆನಪಿರಲ್ಲ, ಕೆಲವೊಬ್ಬರಿಗೆ ಸಿಚುವೇಶನ್, ಕೆಲವೊಬ್ಬರಿಗೆ ತುಂಬ ಥಿಂಗ್ಸ್ ಮರಿತಾರೆ. ಯಾಕೆ ಮರಿತಾರೆ, ಹೇಗೆ ಮರಿತಾರೆ ಅಂದರೆ ಬಿಕಾಸ್ ದೇ ಗ್ರೋ, ದೇ ಮೂವ್ ಆನ್. ಅವ್ರು ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಹಾಗಾಗಿ ಪಾಸ್ಟಲ್ಲಿ ಬಾಳೋದನ್ನ ಬಿಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಗೈಸ್, ಇನ್ಸ್ಟೆಡ್ ಆಫ್ ದಿಸ್ ಇದನ್ನು ಬಿಟ್ಟು ನೀವೇನು ಮಾಡ್ಬೋದು ಅಂದರೆ ಪ್ಲ್ಯಾನ್ ಫಾರ್ ಯುವರ್ ಫ್ಯೂಚರ್. ನೆಕ್ಸ್ಟ್ ಇವಾಗ ಒಂದು ಐಡಿಯಾ ಸಿಕ್ಕಿದೆ ಅಂತ ಹೇಳಿದ್ನಲ್ವ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಡ್ಯಾನ್ಸರ್ ಆಗಬೇಕಂತ ಇಷ್ಟ ಇದೆ, ಅಥವಾ ಯೋಗ ಟೀಚರ್, ವಾಟ್ ಎವರ್ ಗೈಸ್, ಐ ಆಮ್ ನಾಟ್ ಮೆನ್ಷನಿಂಗ್ ಪರ್ಟಿಕ್ಯುಲರ್ ಸ್ಟಫ್ಸ್. ಏನೇ ನಿಮ್ಮ ಲೈಫಲ್ಲಿ ನೀವು ಮಾಡಬೇಕಂತಿದ್ದೀರಾ ಅಂದರೆ ಅದು ಬೇರೆ ಒಂದು ಏನು ನಿಮಗೆ ಒಂದು ಇವಾಗ ರೀಸನ್ ಸಿಕ್ಕಿದಲ್ಲ, ಅದ್ರ ಕಡೆ ಫೋಕಸ್ ಮಾಡಿ. ಓಕೆ, ಇದನ್ನು ನಾನು ಗ್ರೋ ಮಾಡೋಕ್ಕೆ ಏನು ಮಾಡಬೇಕು, ಈಗ ನಾನು ಯಾವ ಥರ ನನ್ನ ಫ್ಯೂಚರಲ್ಲಿ ನಾನು ಯಾವ ಥರ ಇರಬೇಕು, ನನಗೇನು ಎಕ್ಸಾಕ್ಟ್ಲಿ ಬೇಕು. ಸೊ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಯುವರ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ಗುರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗುರಿ ಡೆಫಿನೆಟ್ಲಿ ಎಲ್ರಿಗೂ ಇರಬೇಕು, ನೋ ಮ್ಯಾಟರ್ ವಾಟ್. ಆ್ಯಂಡ್ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮಗೇನು ಬೇಕು, ಇವಾಗ ಈ ಒಂದು ಪ್ಲ್ಯಾನಿಂದ ನೀವು ನೆಕ್ಸ್ಟ್ ಯಾವ ಥರ ಏನು ಮಾಡಬೇಕಂತಿದ್ದೀರಾ, ಅದ್ರ ಕಡೆ ಗಮನ ಜಾಸ್ತಿ ಕೊಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಸ್, ನಿಮ್ಮನ್ನು ಆ್ಯಂಡ್ ಬೇರೆ ಯಾರ್ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಅಥವಾ ಅದೇ ನಿಮ್ಮ ಪಾಸ್ಟಲ್ಲಿ ಯಾರ್ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ಅಥವಾ ನೀವು ನಿಮಗೆ ತುಂಬ ಕೀಳವಾಗಿ ನೋಡಿದ್ದೀರಾ, ನಿಮ್ಮನ್ನು ನೀವು ತುಂಬ ಹರ್ಟ್ ಮಾಡಿದ್ದೀರಾ, ಅಥವಾ ಕೈಂಡ್ ಆಫ್ ಸ್ಟಫ್ಸ್, ನೀವು ತುಂಬ ರಾಂಗ್ ಥಿಂಗ್ಸ್ ಆಗಿಬಿಟ್ಟಿದೆ ಅಂತ ಇದ್ದಾಗ ಅದನ್ನೆಲ್ಲ ಕ್ಷಮಿಸಿ. ನಿಮ್ಮ ಕೆಲಸಗಳನ್ನು ಕ್ಷಮಿಸಿ, ಆ ಜನರನ್ನ ಕ್ಷಮಿಸಿ. ಗೈಸ್, ತುಂಬ ಜನ ಹೇಳ್ತಾರೆ, ನಾನು ಸತ್ತೋದ್ರೂ ನಿನಗೆ ಕ್ಷಮಿಸೋದಿಲ್ಲ. ಸೊ ನಾನು ಲೈಫಲ್ಲಿ ನಿನ್ನ ಕ್ಷಮಿಸೋದಿಲ್ಲ. ಸೊ ಗೈಸ್, ಈ ಎನರ್ಜಿ ನೀವೇನಾದರೂ ಬಿಲ್ಡ್ ಮಾಡ್ಕೊಂಡು ಹೋದರೆ ನಿಮ್ಮಲ್ಲಿ ಡೆಫಿನೆಟ್ಲಿ ನಿಮ್ಮ ಪೀಸ್ನ ನೀವು ಹಾಳು ಮಾಡ್ತೀರಾ. ಯಾವತ್ತೂ ಫೊರ್ಗಿವ್ನೆಸ್ ಅನ್ನೋದು, ಕ್ಷಮೆ ನೀವೇನು ಕೊಡ್ತಿದ್ದೀರಾ ಅದು ನೀವು ನಿಮಗೋಸ್ಕರ ಕೊಡ್ತಿರೋದು, ನಾಟ್ ಫಾರ್ ದ ಪರ್ಸನ್. ಬಟ್ ಆ್ಯಕ್ಚುಲಿ ನೀವು ಫೊರ್ಗಿವ್ನೆಸ್ ಕೊಟ್ಟಾಗ ಆ್ಯಕ್ಚುಲಿ ನಿಮಗೆ ಪಾಸಿಟಿವಿಟಿ ಬರುತ್ತೆ. ಆ್ಯಂಡ್ ಆ ಪರ್ಸನ್ನೂ ಸಹ, ಇನ್ ಕೇಸ್ ಅವ್ರು ಎಷ್ಟೇ ಬ್ಯಾಡ್ ಮಾಡಿರಲಿ, ನೀವು ಫೊರ್ಗಿವ್ ಆದ ನಂತರ ಅವ್ರು ಸಾರಿ ಕೇಳಲಿ ಬಿಡಲಿ, ದಟ್ ಸೆಕೆಂಡ್ರಿ. ಬಟ್ ನಿಮ್ಮ ಒಂದು ಇನ್ನರ್ ವಾಯ್ಸ್ ಜೊತೆ ನೀವು ಕನೆಕ್ಟ್ ಆಗಿಬಿಟ್ಟು ಐ ಆಮ್ ಫೊರ್ಗಿವಿಂಗ್ ಎವ್ರಿಥಿಂಗ್, ಐ ಆಮ್ ಫೊರ್ಗಿವಿಂಗ್ ಎವ್ರಿ ಪೀಪಲ್ ಅಂತ ಡಿಕ್ಲೇರ್ ಮಾಡಿ ಸಾಕು. ಡಿಕ್ಲೇರ್ ಮಾಡಿ ಆ್ಯಂಡ್ ಯು ವಿಲ್ ಸಿ ಸಮ್ ಕೈಂಡ್ ಆಫ್ ಪೀಸ್ ಯು ವಿಲ್ ಗೆಟ್. ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಇವತ್ತು ನೀವು ಎಲ್ಲಿದ್ದೀರಾ ಆ ಸಿಚುವೇಶನ್ನ ನೀವು ಇಮಿಡಿಯೇಟಾಗಿ ಚೇಂಜ್ ಮಾಡಬಹುದು, ಬಿಕಾಸ್ ಪವರ್ ಇಸ್ ವಿತ್ ಇನ್ ಯು. ಓಕೆ, ಸೊ ಫೊರ್ಗಿವ್ ಮಾಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಆಗದೆ ಪೀಪಲಿಂದ, ದಟ್ಸ್ ಕಂಪ್ಲೀಟ್ಲಿ ಫೈನ್. ಮಿಸ್ಟೇಕ್ಸ್ ಪೀಪಲ್ಲೇ ಮಾಡು, ಜನರು ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ, ರೈಟ್? ಸೊ ಇಟ್ಸ್ ಓಕೆ, ಯು ಹ್ಯಾವ್ ಡನ್ ಮಿಸ್ಟೇಕ್ಸ್ ಆ್ಯಂಡ್ ನಿಮಗೆ ಅರ್ಥ ಆಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಆ್ಯಂಡ್ ನಾವು ಯು ಫೌಂಡ್ ಸಮ್ ಗೋಲ್, ನಿಮ್ಮ ಮೈಂಡಲ್ಲಿ ಒಂದು ರೀಸನ್ ಇದೆ, ಐ ವಾಂಟ್ ಟು ಲಿವ್, ಐ ವಾಂಟ್ ಟು ವರ್ಕ್ ಅಂತ. ಸೊ ಆ ಒಂದು ಗುರಿನ ಇಟ್ಕೊಂಡು ನೀವು ಫೋಕಸ್ ಮಾಡ್ತಾ ಹೋಗ್ತಾ ಇರಬೇಕೀಗ. ಓಕೆ, ಯು ಹ್ಯಾವ್ ಟು ಡೂ ದಿಸ್ ಥಿಂಗ್ಸ್ ಗೈಸ್. ಇಟ್ಸ್ ನಾಟ್ ಜಸ್ಟ್ ಓಕೆ ನೀವು ಕೇಳ್ತಿದ್ದೀರಾ ಆ್ಯಂಡ್ ಯು ವಿಲ್ ನಾಟ್ ಫಾಲೋ. ಯು ಹ್ಯಾವ್ ಟು ಫಾಲೋ ಸೊ ದ್ಯಾಟ್ ಯು ಕ್ಯಾನ್ ಸ್ಟಾರ್ಟ್ ಅ ಬೆಟರ್ ಲೈಫ್. ಓಕೆ, ಸೊ ಆ ತಪ್ಪುಗಳಿಂದ ನೀವು ಕಲಿಬೇಕು. ಆ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡು ನೀವು ಮತ್ತೆ ಅದನ್ನು ರಿಪೀಟ್ ಮಾಡೋದಲ್ಲ. ನಿಮ್ಮ ಪಾಸ್ಟಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದನ್ನು ರಿಪೀಟ್ ಮಾಡೋದಲ್ಲ. ಅದರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಪಾಠ ಅನ್ನೋದು ಸಿಕ್ಕಿರುತ್ತೆ, ಅದನ್ನು ಕಲ್ತ್ಕೋಬೇಕು. ಲೈಫ್ ಈಸ್ ಯಾವ ಥರ ಪಾಠ ಕಲಿಸುತ್ತೆ ಅಂದರೆ, ನೀವೇ ಅರ್ಥ ಮಾಡ್ಕೋಬೇಕು, ನೀವೇ ಚೇಂಜ್ ಆಗಬೇಕು. ಅದಕ್ಕೆ ಬಾಯಿಲ್ಲ ಹೇಳೋಕ್ಕೆ, ಬಟ್ ಇಟ್ ವಿಲ್ ಶೋ ಯು ಎವ್ರಿಥಿಂಗ್. ದಿಸ್ ಈಸ್ ವಾಟ್, ದಿಸ್ ಈಸ್ ಲೈಕ್ ದಿಸ್ ಈಸ್ ಲೈಕ್ ದ್ಯಾಟ್, ಈ ಪರ್ಸನ್ ಹೀಗೆ, ಈ ಥರ ಇರಬೇಕು, ಎವ್ರಿಥಿಂಗ್ ಟೈಮ್ ನಿಮಗೆ ತೋರಿಸುತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಡೋಂಟ್ ಬಿಕಮ್ ಅ ಫೂಲ್. ಓಕೆ, ಫೂಲ್ ಆಗೋಕ್ಕೆ ಹೋಗಬೇಡಿ. ಅರ್ಥ ಮಾಡಿಕೊಂಡು ಮೂವ್ ಆನ್ ಆಗಿ ಫಸ್ಟ್ ಆ್ಯಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಟ್ಸ್ ಓಕೆ ಅನ್ನೋದು ಬಂದುಬಿಟ್ರೆ ನೀವು ನೆಕ್ಸ್ಟು ಚೇಂಜ್ ಆಗಿಬಿಡ್ತೀರ ಆಟೋಮೆಟಿಕ್ಕಾಗಿ. ಓಕೆ, ಆ್ಯಂಡ್ ತುಂಬ ಜನ I'll tell you one thing.
ನಿಮಗೆ ಇದು ಅಕ್ಸೆಪ್ಟ್ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ. ಬಟ್ ಟ್ರಸ್ಟ್ ಮೀ, ತುಂಬ ಜನಗೆ ನೀವು ಸ್ಯಾಡ್ ಇದ್ದರೆ, ನಿಮ್ಮ ಲೈಫಲ್ಲಿ ಏನೂ ಗ್ರೋ ಆಗ್ತಿಲ್ಲ ಅಂದರೆ ಆ್ಯಕ್ಚುಲಿ ಮೆನಿ ಪೀಪಲ್ ವಿಲ್ ಫೀಲ್ ಹ್ಯಾಪಿ. ವೆರಿ ಫ್ಯೂ ಪೀಪಲ್, ತುಂಬ ಕಮ್ಮಿ ಜನ ಮಾತ್ರ ನಿಮ್ಮ ಒಂದು ಗ್ರೋತಿಗೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡ್. ಇನ್ನು ಮುಂದೆ ನೀವು ಹ್ಯಾಪಿಯಾಗಿರೋಕ್ಕೆ ಶುರು ಮಾಡಿ. ಯಾಕೆ ನೀವು ಜನರಿಗೆ ನೀವು ಸ್ಯಾಡ್ ಇದ್ದು ಅವ್ರಿಗೆ ಯಾಕೆ ನೀವು ಇದು ಮಾಡ್ತಿದ್ದೀರಾ? ಸೊ ದೆರ್ ಆರ್ ಮೆನಿ ಫೇಕ್ ಪೀಪಲ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್. ಓಕೆ, ಇನ್ನು ಮುಂದೆ ನಿಮ್ಮ ಪಾಸ್ಟ್ ಬಗ್ಗೆ ಆಗಿರಲಿ ಅಥವಾ ನಿಮ್ಮ ಬೇರೆ ಪ್ಲ್ಯಾನ್ಸ್ ಆಗಿರಲಿ, ಪ್ಲೀಸ್ ಗೈಸ್ ನೆವರ್ ಶೇರ್ ದ್ಯಾಟ್ ವಿತ್ ಅದರ್ಸ್. ಯಾಕಂದರೆ ಇವಾಗ ನಿಮ್ಮ ಪಾಸ್ಟ್ ಬಗ್ಗೆ ನೀವು ಅದು ಇದು ಹೇಳ್ತಾ ಹೋದರೆ ನಿಮ್ಮ ಒಂದು ನೆಗೆಟಿವ್ ಅವರ ತೋರಿಸ್ತಿದ್ದೀರಾ ನೀವು. ಯಾಕಂದರೆ ಮಿಸ್ಟೇಕ್ಸ್ ಆಗಿದೆ, ನಿಮ್ಮ ಜೊತೆನೂ ಏನೋ ಬೇರೆಯವ್ರು ಚೀಟ್ ಮಾಡಿದ್ದಾರೆ, ವಾಟ್ ಎವರ್ ಹ್ಯಾಪನ್, ನೀವು ಅದನ್ನು ಬೇರೆಯವ್ರ ಹತ್ರ ಹೇಳ್ತಾ ಹೋದರೆ ಅವ್ರು ನಿಮ್ಮನ್ನ ದೂರ ಮಾಡ್ತಾ ಹೋಗ್ತಾರೆ ಅಥವಾ ಅದನ್ನೇ ನೀವು ಒಂದು ವೀಕ್ನೆಸ್ ಪಾಯಿಂಟ್ ಥರ ತಗೋತಾರೆ. ಹಾಗಾಗಿ ಜಸ್ಟ್ ಸ್ಟಾಪ್ ಇಟ್ ಆ್ಯಂಡ್ ಅಳಕ್ಕೆ ಹೋಗಬೇಡಿ. ಎಲ್ಲರೂ ಹತ್ರ ಅಳ್ಕೊಂಡು, ತುಂಬ ಜನ ನೀವು ನೋಡಿರ್ತೀರ ಅಥವಾ ನೀವೇ ಅದು ಒಬ್ಬರಾಗಿರ್ಬೋದು, ಅಳ್ತಾ ಬೇರೆಯವ್ರ ಹತ್ರ ಹೇಳೋದು, ನನ್ನ ಜೊತೆ ಹಿಂಗಾಗ್ಬಿಡ್ತು ಹಂಗಾಗ್ಬಿಟ್ಟು ನಾನು ಆಚೆ ಬರೋಕ್ಕಾಗ್ತಿಲ್ಲ. ಸೊ ಎಷ್ಟು ನೀವು ಈ ಮಾತುಗಳನ್ನು ಹೇಳ್ತಾ ಇರ್ತೀರಾ ಅದು ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಆ್ಯಂಡ್ ಯು ವಿಲ್ ನೆವರ್ ಕಮ್ ಔಟ್ ಆಫ್ ದ್ಯಾಟ್. ನೀವು ಬರೋಕ್ಕೆ ಟ್ರೈ ಮಾಡಿದ್ರೂ ಬೇರೆ ಮುಂದೆ ಇರೋ ಪರ್ಸನ್ ಇರ್ತಾರೆ ನೋಡಿ, ನೀವು ಯಾರ್ಯಾರಿಗೆ ನಿಮ್ಮ ಪಾಸ್ಟ್ ಬಗ್ಗೆ ಶೇರ್ ಮಾಡಿದ್ದೀರಾ ಅವರು ಅದರಿಂದ ನಿಮಗೆ ಆಚೆ ಬರೋಕ್ಕೆ ಬಿಡೋದಿಲ್ಲ. ಅದನ್ನು ಹೇಳಿ ಪದೇ ನಿಮಗೆ ಹರ್ಟ್ ಮಾಡ್ತಾರೆ, ಅದರಲ್ಲೇ ಮತ್ತೆ ನಿಮಗೆ ಕಳಿಸ್ತಾರೆ. ಹಾಗಾಗಿ ಸ್ಟಾಪ್ ಕ್ರೈಯಿಂಗ್, ಓಕೆ, ಆ್ಯಂಡ್ ಸ್ಟಾಪ್ ಶೇರಿಂಗ್ ಆಲ್ಸೋ ವಾಟ್ ಎವರ್ ದ ನೆಗೆಟಿವ್ ಸ್ಟಫ್ಸ್ ಹ್ಯಾಪೆಂಡ್. ಓಕೆ, ವೆರಿ ಸ್ಮಾಲ್ ವರ್ಡ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಟು ಸ್ಟಾರ್ಟ್ ಅ ಬೆಟರ್ ಲೈಫ್ ಯು ಶುಡ್ ಬಿ ಗ್ರೇಟ್ಫುಲ್. ಓಕೆ, ಜಸ್ಟ್ ಥ್ಯಾಂಕ್ ಯು ಅನ್ನೋ ವರ್ಡ್ನ ಶುರು ಮಾಡಿ. ಈವನ್ ನೀವೇನು ಡಿಸಿಷನ್ ತೊಗೋತಿದ್ದೀರಾ ಅದಕ್ಕೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಗಾಡ್ ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ವಾಟ್ ಎವರ್. ಓಕೆ, ಯುವರ್ ವಿಶ್. ಸೊ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಜೀವನ ಸ್ಪಾಯ್ಲ್ ಆಗೋದಕ್ಕಿಂತ ಮುಂಚೆನೇ ನೀವು ನನ್ನ ಸೇವ್ ಮಾಡಿದ್ರಿ. ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಥ್ಯಾಂಕ್ಸ್ ಟು ಗಾಡ್ ಆಲ್ಸೋ. ನನ್ನ ಹತ್ರ ಇನ್ನೂ ಗುರಿ ಇದೆ, ನನ್ನ ಹತ್ರ ಇನ್ನೂ ರೀಸನ್ಸ್ ಇದೆ ನನ್ನ ಬಾಳೋದಕ್ಕಾಗಿ. ಸೊ ಆ ರೀಸನ್ಸ್ಗಾಗಿ ಥ್ಯಾಂಕ್ ಯು. ಇಷ್ಟೇ ಶುರು ಮಾಡ್ಕೊಂಡು ಹೋಗಿ, ನೀವೇ ನೋಡ್ತೀರಾ ನಿಮಗೆ ದಾರಿಗಳು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಕೆ ಗೈಸ್, ಸೊ ಎಕ್ಸಾಂಪಲ್ ವೈಸ್ ನಾನು ನಿಮಗೊಂದು ಹೇಳ್ತೀನಿ. ಥ್ಯಾಂಕ್ ಯು ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾರ್ ಆಕ್ಸಿಡೆಂಟ್ ಆಯಿತು. ಓಕೆ, ಕಾರ್ ಆಕ್ಸಿಡೆಂಟ್ ಆದಾಗ ಒಬ್ಬ ಹೇಳ್ತಾ ಇದ್ದಾನೆ, ಓ ಶಿಟ್, ಎಷ್ಟು ಕೆಟ್ಟ ದಿನ ಇದು, ಹೌ ಬ್ಯಾಡ್ ಡೇ ಇಟ್ ಈಸ್, ಎಷ್ಟು ಬ್ಯಾಡ್ ಡೇ ಆಗಿದೆ, ಆಕ್ಸಿಡೆಂಟ್ ಆಗಿಬಿಡ್ತು, ಹೀಗೆ. ಹೀ ಈಸ್ ಆ್ಯಕ್ಚುಲಿ ವೆರಿ ಅಪ್ಸೆಟ್ ಆ್ಯಂಡ್ ಹೀ ಈಸ್ ಆ್ಯಂಗ್ರಿ ಆ್ಯಂಡ್ ಹೀ ಈಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಅವನು ಈ ಥರ ಹೇಳ್ತಿದ್ದಾನೆ. ಬಟ್ ಇನ್ನೊಬ್ಬ ಗಾಯ ಹೇಳ್ತಿದ್ದಾನೆ, ಥ್ಯಾಂಕ್ ಗಾಡ್ ನಾವೆಲ್ಲರೂ ಸೇಫ್ ಆಗಿದ್ದೀವಿ, ಥ್ಯಾಂಕ್ ಗಾಡ್ ವಿ ಆರ್ ಫೈನ್. ಸೊ ದಿಸ್ ಈಸ್ ಹೌ ಎವ್ರಿ ಸಿಚುವೇಷನಲ್ಲಿ ನಾವು ಪಾಸಿಟಿವಿಟಿನ ಆ್ಯಕ್ಚುಲಿ ನೋಡಬಹುದು. ಓಕೆ, ಸೊ ಎಲ್ಲ ಒಂದು ಸಿಚುವೇಶನ್ಗಾಗಿ ನೀವು ಡೆಫಿನೆಟ್ಲಿ ಥ್ಯಾಂಕ್ ಯು ಅಂತ ಯೂಸ್ ಮಾಡ್ತಾ ಹೋಗಿ. ನೀವೇ ನೋಡ್ತೀರಾ ಗೈಸ್, ನಾನಿದು ಸುಮ್ಮನೆ ಹೇಳ್ತಾ ಇಲ್ಲ, ಬಿಕಾಸ್ ಐ ಎವ್ರಿ ಡೇ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಸೊ ಜಸ್ಟ್ ಹೇಳೋದ್ರಿಂದ ಇಷ್ಟೆಲ್ಲ ಡಿಫ್ರೆನ್ಸ್ ಆಗತ್ತಾ ಅಂತ ಇದ್ದಾಗ ಯಾಕೆ ಅದನ್ನು ಹೇಳಿ ಟ್ರೈ ಮಾಡಬಾರ್ದು ಹೇಳಿ. ಸೊ ಡೂ ದಿಸ್. ಓಕೆ, ಆ್ಯಂಡ್ ನೀವು ತುಂಬ ನೆಗೆಟಿವ್ ಆಗಿದ್ದಾಗ, ಡಿಪ್ರೆಷನಲ್ಲಿ ಆದಾಗ, ಐ ಥಿಂಕ್ ಕ್ಲೀನಾಗಿ ಊಟ ಮಾಡಿರಲ್ಲ, ನೀರು ಕುಡ್ದಿರಲ್ಲ ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸ್ ಮಾಡಿರಲ್ಲ. ಹಾಗಾಗಿ ನಿಮ್ಮ ಬಾಡಿ ಸಹ ನಿಮ್ಮಿಂದ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ತುಂಬ ವೀಕ್ ಆಗಿರುತ್ತೆ, ಅಥವಾ ಮೆಂಟಲ್ ಅದೇ ಎಲ್ಲ ಡಿಸ್ಟರ್ಬ್ ಆಗಿದ್ದಾಗ ಮೆಂಟಲಿ, ಫಿಸಿಕಲಿ, ಎವ್ರಿಥಿಂಗ್ ಯು ವಿಲ್ ಬಿ ಲೈಕ್ ತುಂಬ ಲೋ ಎನರ್ಜಿದಲ್ಲಿ ಇರ್ತೀರ. ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಶುರು ಮಾಡಬೇಕಾಗತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಸ್ಟಾರ್ಟ್ ಅ ಹೆಲ್ದಿ ಲೈಫ್ ಸ್ಟೈಲ್. ಅಂದರೆ ಯು ಜಸ್ಟ್ ಥಿಂಕ್, ಓಕೆ, ಇವತ್ತು ನಾನೊಂದು ಫಾರ್ ಎಕ್ಸಾಂಪಲ್ ಒಂದು ಬೇಬಿ ಇವತ್ತು ಹುಟ್ಟಿದ ಜನ್ಮ ತೊಗೊಂಡಿದೆ ಅಂದರೆ ಅದೆಷ್ಟು ಫ್ರೆಶ್ ಆಗಿರುತ್ತೆ, ರೈಟ್? ಯು ಹ್ಯಾವ್ ಟು ಥಿಂಕ್ ಇನ್ ದ್ಯಾಟ್ ವೇ. ನೋಡಿ ಗೈಸ್, ಯೋಚನೆ ಮಾಡೋದಕ್ಕಾಗಿ ನಿಮಗೆ ಯಾವ ಲಿಮಿಟ್ ಇಲ್ಲ, ಯಾರು ಯಾವುದೇ ಲಿಮಿಟ್ ಕೊಟ್ಟಿಲ್ಲ, ರೈಟ್? ಸೊ ಇಟ್ಸ್ ಯುವರ್ ಮೈಂಡ್, ಯುವರ್ ವಿಶ್. ನಿಮ್ಗೆ ಏನು ಬೇಕು ಅದನ್ನು ನೀವು ಯೋಚನೆ ಮಾಡ್ಬೋದು ಆ್ಯಕ್ಚುಲಿ. ಸೊ ಯು ಸ್ಟಾರ್ಟ್ ಥಿಂಕಿಂಗ್ ಲೈಕ್, ಇವತ್ತಿಂದ ನಾನು ಈ ಭೂಮಿಯಲ್ಲಿ ಫಸ್ಟ್ ಡೇ ಥರ ಇದ್ದೀನಿ, ಲೈಕ್ ಮೈ ನ್ಯೂ ಲೈಫ್ ಹ್ಯಾಸ್ ಸ್ಟಾರ್ಟೆಡ್. ಸೊ ಅವಾಗ ನಿಮ್ಮ ಪಾಸ್ಟೇ ಇರಲ್ಲ ನಿಮ್ಮ ಹತ್ರ, ರೈಟ್? ಸೊ ಯು ಹ್ಯಾವ್ ಟು ಥಿಂಕ್ ಇನ್ ದಿಸ್ ವೇ ಆ್ಯಂಡ್ ಹೊಸ ಲೈಫ್ನ ಶುರು ಮಾಡಿ. ಕೆಲವೊಬ್ರು ಬಾಡಿ ಚೇಂಜ್ ಆಗಿರುತ್ತೆ ನೆಗೆಟಿವಿಟಿಯಲ್ಲಿ, ಕೆಲವೊಬ್ಬರಿಗೆ ತುಂಬ ಬೇರೆ ಬೇರೆ ಥರದ್ದೇನೋ ಇಶ್ಯೂಸ್ ಇರ್ಬೋದು. ಸೊ ಫಸ್ಟ್ ಅಕ್ಸೆಪ್ಟ್ ಯುವರ್ ಬಾಡಿ. ಯಾಕಂದರೆ ನಿಮ್ಮ ಬಾಡಿ, ನಿಮ್ಮ ಬ್ರೈನ್ ಎರಡು ತುಂಬ ಇಂಪಾರ್ಟೆಂಟ್ ಇರುತ್ತೆ ಟು ಸ್ಟಾರ್ಟ್ ಸಮಥಿಂಗ್. ಸೊ ಗೈಸ್, ಅಕ್ಸೆಪ್ಟ್ ಯುವರ್ ಬಾಡಿ ಆ್ಯಂಡ್ ಜಸ್ಟ್ ನಿಮಗೆ ನೀವು ಜಾಸ್ತಿ ಟೈಮ್ ಕೊಡೋಕ್ಕೆ ಶುರು ಮಾಡಿ. ನಾನು ಆಲ್ರೆಡಿ ಹೇಳಿದೆ, ಇಫ್ ಯು ಹ್ಯಾವ್ ಎ ಪರ್ಟಿಕ್ಯುಲರ್ ರೀಸನ್, ಒಂದು ಗೋಲ್ ಸಿಕ್ಕಿದೆ ಅಂದರೆ ಅದ್ರ ಕಡೆ ಗಮನ ಕೊಡಿ, ಅದ್ರ ಕಡೆ ಜಾಸ್ತಿ ವಾಕ್ ಮಾಡಿ. ಇಲ್ಲ ನೀವು ಅದ್ರ ಜೊತೆನೇ ನೀವು ಬೇರೆ, ಓಕೆ, ನಿಮ್ಮ ಗೋಲ್ ಪರ್ಟಿಕ್ಯುಲರಾಗಿ ಬೇರೆ ಏನೋ ಇದೆ ಅಂದ್ಕೊಳ್ಳಿ ಅಂತ ಇದ್ದಾಗ ನೀವು ಜಿಮ್ ಮಾಡಿ, ವಾಕ್ ಮಾಡಿ, ಅಥವಾ ಲೈಕ್ ಯೋಗ ಮಾಡಿ, ಡ್ಯಾನ್ಸ್ ಮಾಡಿ, ಎನಿಥಿಂಗ್ ಲೈಕ್ ಸಮಥಿಂಗ್. ನಿಮ್ಮ ಬಾಡಿಗೆ ನೀವು ಈ ಥರ ಕೆಲಸ ಡೆಫಿನೆಟ್ಲಿ ಕೊಡಬೇಕಾಗತ್ತೆ. ಯಾಕೆ ಕೊಡಬೇಕಾಗತ್ತೆ ಅಂದರೆ, ಬಿಕಾಸ್ ಯುವರ್ ಬಾಡಿ ಶುಡ್ ಅಂಡರ್ಸ್ಟ್ಯಾಂಡ್ now everything has changed.
ಸಮಥಿಂಗ್ ಬ್ಯೂಟಿಫುಲ್ ಇಸ್ ಹ್ಯಾಪನಿಂಗ್. ಅದನ್ನು ನೀವು ಈ ಮೂಲಕ ನೀವು ತೋರಿಸಬಹುದು. ನಿಮ್ಮ ಮೈಂಡ್ ಸಹ ಅದನ್ನಾಗ ಅಕ್ಸೆಪ್ಟ್ ಬೇಗ ಮಾಡ್ಕೊಳ್ಳುತ್ತೆ. ಆಮೇಲೆ ಹೆಲ್ದಿ ಫುಡ್ಸ್ ತಿನ್ನಿ, ಫ್ರೆಶ್ ಫುಡ್ಸ್ ತಿನ್ನಿ ಸ್ಪೆಷಲಿ, ಆ್ಯಂಡ್ ಡ್ರಿಂಕ್ ಮೋರ್ ವಾಟರ್. ಬಿಕಾಸ್ ನೀವು ಈ ಎನರ್ಜಿದಲ್ಲಿ ಜಾಸ್ತಿ ನೀರು ಕುಡಿತಾ ಇದ್ದರೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಸಹ ಆ ನೀರು ಮೂಲಕ ಡೆಫಿನೆಟ್ಲಿ ಹಾಗೆ ಆಚೆ ಹೋಗ್ತಾ ಇರುತ್ತೆ. ಆ್ಯಂಡ್ ಯು ಆರ್ ಜಸ್ಟ್ ಕ್ಲೆನ್ಸಿಂಗ್ ಎವ್ರಿಥಿಂಗ್ ಆ್ಯಂಡ್ ಟೇಕ್ ಎವ್ರಿ ಡೇ ಬಾತ್. ಬಿಕಾಸ್ ನಾರ್ಮಲಿ ಜನ ತುಂಬ ನೆಗೆಟಿವ್ ಇದ್ದಾಗ, ಅಳ್ತಾ ಇದ್ದಾಗ, ಅಥವಾ ತುಂಬ ಟೈಮಿಂದ ಒಂದು ಪ್ರಾಬ್ಲಮಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಾ ಅಂದರೆ ಎವ್ರಿ ಡೇ ಸ್ನಾನನೂ ಮಾಡಿರಲ್ಲ ಕೆಲವೊಬ್ಬರು. ಅಂದರೆ ಲೈಕ್ ವೀಕ್ಲಿ ಒನ್ಸ್, ಮಂತ್ಲಿ ಒನ್ಸ್ ಆ ಥರನೂ ನೀವು ನಿಮ್ಮ ಬಾಡಿಗೆ ನೀವು ಕೇರ್ ಮಾಡಿರ್ತೀರ ಮೇ ಬಿ. ಹಾಗಾಗಿ ಐ ಥಿಂಕ್ ಯು ಸ್ಟಾರ್ಟ್ ಟೇಕಿಂಗ್ ಎವ್ರಿ ಡೇ ಬಾತ್ ಆ್ಯಂಡ್ ಫೀಲ್ ದ ಚೇಂಜಸ್ ಇನ್ ಯೋರ್ ಬಾಡಿ. ಓಕೆ, ಯು ಹ್ಯಾವ್ ಟು ಸ್ಟಾರ್ಟ್ ಗೈಸ್, ಯು ಹ್ಯಾವ್ ಟು ಸ್ಟಾರ್ಟ್. ಅದಕ್ಕೆ ತಾನೇ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತು. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಬಿಕಾಸ್ ಇಟ್ಸ್ ಅ ಬಿಗ್ ವಿಡಿಯೋ. ಆಲ್ರೆಡಿ ಹೇಳಿದ್ದೀನಿ, ಆಲ್ರೆಡಿ 15 ಮಿನಿಟ್ಸ್ ಆಗ್ತಾ ಬರ್ತಾ ಇದೆ, ಆದರೂ ನೀವು ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಾ, ರೈಟ್? ಸೊ ಇನ್ನೂ ದೇರ್ ಆರ್ ಮೆನಿ ಥಿಂಗ್ಸ್ ಐ ಆಮ್ ಶೇರಿಂಗ್ ಇನ್ ದಿಸ್ ವಿಡಿಯೋ. ಸೊ ಸ್ಕಿಪ್ ಮಾಡಬೇಡಿ. ಯಾಕೆ ಸ್ಕಿಪ್ ಮಾಡಬೇಡಿ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಮೇ ಬಿ ಯಾವುದೋ ಒಂದು ಪಾಯಿಂಟ್ ನೀವು ಮಿಸ್ ಮಾಡಿದ್ರೆ ಆ ಪಾಯಿಂಟೇ ನಿಮಗೆ ತುಂಬ ಇಂಪಾರ್ಟೆಂಟ್ ಇರಬಹುದು, ರೈಟ್? ಅದಕ್ಕೆ ಓಕೆ. ಸೊ ನೆಕ್ಸ್ಟ್ ಸ್ಲೋಲಿ ಡೆಫಿನೆಟ್ಲಿ ನೀವು ನೋಡ್ತೀರಾ, ನಿಮ್ಮ ಲೈಫ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಇದ್ರ ಜೊತೆನೆ ಯು ಹ್ಯಾವ್ ಟು ಸ್ಟಾರ್ಟ್. ಸೆಲ್ಫ್ ಲವ್ ಇಸ್ ದ ಮೇಜರ್ ಪಾರ್ಟ್ ಟು ಅಟ್ರಾಕ್ಟ್ ಎನಿಥಿಂಗ್, ಟು ಚೇಂಜ್ ಎನಿಥಿಂಗ್. ಓಕೆ, ಬಿಕಾಸ್ ನೀವು ನಿಮ್ಗೆ ಇಷ್ಟಪಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನೀವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ. ಬೇರೆಯವರಾಗ ನಿಮ್ಗೆ ಇಷ್ಟಪಟ್ಟರು ಅದೊಂದು ಸಿಂಪತಿ ಇರುತ್ತೆ ಅಷ್ಟೇ. ಅಯ್ಯೋ ಪಾಪ ಆ ಥರ ಇರುತ್ತೆ ಅಷ್ಟೇ. ನಿಮಗೆ ಬೇರೆ ಥರ ಅವ್ರು ಇಷ್ಟಪಡಲ್ಲ ಆಗ. ಹಾಗಾಗಿ ಇಮಿಡಿಯೇಟಾಗಿ ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ. ಮ್ಯಾಮ್ ಸೆಲ್ಫ್ ಲವ್ ಹೆಂಗೆ ಮಾಡೋದು ಗೊತ್ತಿಲ್ಲ. ಜಸ್ಟ್ ಗೋ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್ ಆ್ಯಂಡ್ ಸೇ ಐ ಲವ್ ಮೈ ಸೆಲ್ಫ್, ಐ ಜಸ್ಟ್ ಲವ್ ಮೈ ಸೆಲ್ಫ್. ಇದನ್ನು ಹೇಳೋ ಶುರು ಮಾಡಿ. ಆಟೋಮೆಟಿಕ್ಕಾಗಿ ಬೇರೆ ದಾರಿ ನಿಮಗೆ ಸಿಗುತ್ತೆ ಸೆಲ್ಫ್ ಲವ್ಗೋಸ್ಕರ. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ಎವ್ರಿಥಿಂಗ್. ಸೆಲ್ಫ್ ಕೇರ್ ಆಗಿರಲಿ, ಎವ್ರಿಥಿಂಗ್. ಮುಂಚೆ ನೀವು ಹೇಗಿದ್ರಿ ಥಿಂಕ್ ಮಾಡಿ ಅಬೌಟ್ ಗುಡ್ ಸ್ಟಫ್ಸ್. ನಾನು ಡೆಫಿನೆಟ್ಲಿ ನಿಮಗೆ ಪಾಸ್ಟಲ್ಲಿ ಎಲ್ಲ ಮರೀರಿ ಅನ್ನಲ್ಲ, ಬಟ್ ನೀವು ಮುಂಚೆ ಬೆಸ್ಟ್ ಥಿಂಗ್ಸ್ ನಿಮ್ಮ ಹೇಗಿದ್ವು, ಲೈಕ್ ಹೌ ಯು ಯೂಸ್ ಟು ವೇಕ್ ಅಪ್, ನೀವು ಯಾವ ಥರ ರೆಡಿ ಆಗ್ತಾ ಇದ್ರಿ, ಯಾವ ಥರ ಚೂಸ್ ಮಾಡ್ತಾ ಇದ್ರಿ ಕ್ಲಾತ್ಸ್, ಎವ್ರಿಥಿಂಗ್. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಎಲ್ಲ ಸೆಲ್ಫ್ ಕೇರ್ನ ಶುರು ಮಾಡಿ. ಇನ್ನರ್ ಸೆಲ್ಫ್ ಕೇರ್ ಮಾಡಿ. ಅಂದರೆ ನಿಮಗೇನು ಇಷ್ಟ ನೋಡಿ, ನಿಮಗೇನು ಇಷ್ಟ ನೀವು ಅದು ಮಾಡಿದಾಗ ನೀವು ಆಟೋಮೆಟಿಕ್ ಹೀಲ್ ಆಗ್ತೀರಾ, ಆಟೋಮೆಟಿಕ್ ಹ್ಯಾಪಿಯಾಗಿರ್ತೀರಾ. ಓಕೆ, ಸೊ ಸ್ಟಾರ್ಟ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಫಾರ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಇಫ್ ಸಮ್ ಪೀಪಲ್ ಆರ್ ಲಿವಿಂಗ್ ಅಲೋನ್, ಒಬ್ಬರೇ ಇದ್ದೀರಾ, ಜೀವನದಲ್ಲಿ ಬೇರೆ ಯಾರೂ ಇಲ್ಲ ಅಂತಿದ್ರೆ, ಅಥವಾ ಪೇರೆಂಟ್ಸ್ ತುಂಬ ದೂರ ಇದ್ದಾರೆ, ನೀವು ಇಲ್ಲೆಲ್ಲೋ ಸ್ಟಕ್ ಆಗಿಬಿಟ್ಟಿದ್ದೀರಾ, ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಗೈಸ್ ಕಂಫರ್ಟೇಬಲ್ ಆಗಿಬಿಡಿ. ಬೀಯಿಂಗ್ ಅಲೋನ್, ನೀವು ಒಬ್ಬರೇ ಇರೋದ್ರಲ್ಲಿ ಕಂಫರ್ಟೇಬಲ್ ಫೀಲ್ ಮಾಡಿ. ಬಿಕಾಸ್ ಸಮ್ಟೈಮ್ಸ್ ಈ ಎನರ್ಜಿದಲ್ಲಿ ನೀವು ನೆಗೆಟಿವ್ ಎನರ್ಜಿದಲ್ಲಿದ್ದಾಗ ಜನರ ಜೊತೆ ಇದ್ದು ಇದನ್ನೆಲ್ಲ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗಬಹುದು. ಬಟ್ ವೆನ್ ಯು ಆರ್ ಅಲೋನ್ ಯು ಕ್ಯಾನ್ ಡೂ ಇಟ್ ಲೈಕ್ ಎನಿಥಿಂಗ್, ಮ್ಯಾಜಿಕ್ ಥರ ಮಾಡ್ಬೋದು ನೀವು. ಓಕೆ, ಸೊ ಫಸ್ಟ್ ಕಂಫರ್ಟೇಬಲ್ ಆಗಿ ಬೀಯಿಂಗ್ ಅಲೋನ್ ಆ್ಯಂಡ್ ನಿಮ್ಮ ಏನು ಗುರಿ ಇದೆ ಅದರ ಕಡೆ ಫುಲ್ ಫೋಕಸ್ ಮಾಡಿ. ನೋಡಿ, ನಿಮಗೆ ನೀವು ಫಸ್ಟ್ ಹೀಲ್ ಮಾಡ್ಕೊಳ್ಳಿ. ದಟ್ಸ್ ವಾಟ್ ಐ ವಾಂಟ್ ಯು ಟು ಡೂ. ಓಕೆ, ಸೊ ಐ ಥಿಂಕ್ ಹೀಲಿಂಗ್ ಅಂತ ಬಂದ ತಕ್ಷಣ ನನಗೆ ಮೈಂಡಿಗೆ ಬರೋದೇ ಒಂದು ಪ್ರೇಯರ್, ಹೋಪೋನೋಪೋನೋ ಪ್ರೇಯರ್. ಓಕೆ, ಸೊ ಐ ಜಸ್ಟ್ ಟೆಲ್ ಯು ದ 4 phrases. ಆಲ್ರೆಡಿ ನನ್ನ ಚಾನಲಲ್ಲಿ ಆ ವಿಡಿಯೋನೂ ಇದೆ. ಡೈಲಿ ನೈಟ್ ಮಲ್ಗೋಕಿನ ಮುಂಚೆ ಆ ಒಂದು ಆಡಿಯೋನ ಕೇಳೋದ್ರಿಂದನೂ ನೀವು ಹೀಲ್ ಆಗ್ತೀರಾ. ಓಕೆ, ಬಟ್ ಯು ಹ್ಯಾವ್ ಟು ಕಂಟಿನ್ಯೂಯಸ್ಲಿ 1 month ಕಂಟಿನ್ಯೂ ಕೇಳಬೇಕು ನೀವು. ಆಗ ಅದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇಲ್ಲ ನೀವು ಹೇಳಬಹುದು 5-10 minutes ಕುಂತು ಮಲ್ಗೋಕಿನ ಮುಂಚೆ, ಯೂನಿವರ್ಸ್ ನನ್ನ ಪಾಸ್ಟ್ನ ಮರ್ತು ಬಿಟ್ಟಿದ್ದೀನಿ ಈಗ, ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ಅ ನ್ಯೂ ಲೈಫ್. ಸೊ ಪ್ಲೀಸ್ ಹೆಲ್ಪ್ ಮೀ ಟು ಹೀಲ್ ಮೈ ಸೆಲ್ಫ್. ಯಾಕಂದರೆ ಆ ಪೇನ್ ಇದೆ ಅಲ್ವಾ, ಆ ಪೇನ್ ಕಂಪ್ಲೀಟಾಗಿ ಮರೆಯೋದಕ್ಕಾಗಿ ನೀವು ಹೋಪೋನೋಪೋನೋ ಪ್ರೇಯರ್ ಮಾಡ್ಬೋದು ಟು ಹೀಲ್ ಯುವರ್ ಸೆಲ್ಫ್. ಜಸ್ಟ್ ಸ್ಟಾರ್ಟ್ ಸೇಯಿಂಗ್ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು ರಿಪೀಟೆಡ್ ಆಗಿ ಹೇಳ್ತಾ ಹೋಗಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಹೀಲ್ ಸೂನ್. ಓಕೆ, ಆ್ಯಂಡ್ ಕೆಲವೊಬ್ರು ರೇಖಿ ಕಲ್ತಿದ್ದೀರಾ ಅಂದರೆ ಸ್ಟಾರ್ಟ್. ಡೋಂಟ್ ಥಿಂಕ್ ತುಂಬ ವರ್ಷ ಆಗಿತ್ತು ಕಲಿತು ಇವಾಗ ನನ್ನ ಎನರ್ಜಿಯಲ್ಲಿ. ನೋ, ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. ಬಿಕಾಸ್ ಆ ಹೈಯರ್ ಎನರ್ಜೀಸ್, ಆ ಒಂದು ಪವರ್ಸ್ ಎಲ್ಲ ಹಾಗೆ ನೀವು ಯಾವಾಗ ಕರಿತೀರಾ ಅವಾಗೇ ನಿಮ್ಮ ಹತ್ರ ಬರೋದು. ಸೊ ವೆನ್ ಯು ಆರ್ ನಾಟ್ ಆ ಎನರ್ಜಿನ ನೀವು ಆ್ಯಕ್ಟಿವ್ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಅದು ಆ್ಯಕ್ಟಿವ್ ಹೇಗಾಗುತ್ತೆ, ರೈಟ್? ಇಫ್ ಯು ನೋ ದೆನ್ ಓನ್ಲಿ ಯು ಕ್ಯಾನ್ ಡೂ ದ್ಯಾಟ್. ಇಲ್ಲಾಂದರೆ ಹೋಪೋನೋಪೋನೋ ಪ್ರೇಯರ್ ನಾನು ಹೇಳ್ದಂಗೆ ನೀವು ಮಾಡ್ಬೋದು ಟು ಹೀಲ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ don't think like I don't have anyone to speak. Guys, think ಯೂನಿವರ್ಸ್ ಅಥವಾ ನೀವು ಯಾವುದೇ ಗಾಡಿಗೆ ಬಿಲೀವ್ ಮಾಡ್ತೀರಾ ಅಂದರೆ ದಟ್ ಗಾಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಾನು ಮುಂಚೆನೂ ಹೇಳಿದ್ದೀನಿ, ಲೈಕ್
ಥಿಂಕ್ ಮಾಡೋದ್ರಲ್ಲಿ ಯಾವುದೇ ಲಿಮಿಟ್ ಇಡಕ್ಕೆ ಹೋಗಬೇಡಿ. ಇಟ್ಸ್ ಯುವರ್ ಮೈಂಡ್, ಯು ಕ್ಯಾನ್ ಥಿಂಕ್ ಎನಿಥಿಂಗ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನೆಗೆಟಿವ್ ಥಿಂಕ್ ಮಾಡೋಕ್ಕಿಂತ ಬೆಟರ್ ಯು ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್. ಸೊ ಸ್ಟಾರ್ಟ್ ಥಿಂಕಿಂಗ್ ಯೂನಿವರ್ಸ್ ಇಸ್ ದೇರ್, ದಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಯೂನಿವರ್ಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್, ಆ್ಯಂಡ್ ಸ್ಟಾರ್ಟ್ ಸೇಯಿಂಗ್ ಎವ್ರಿಥಿಂಗ್. ಗಾಡ್ ನನಗೆ ಇವಾಗ ನೆಕ್ಸ್ಟ್ ಇದಾಗಬೇಕು, ಸೊ ಶೋ ಮಿ ದ ಪಾತ್, ಶೋ ಮಿ ದ ವೇಸ್, ನನಗೆ ತೋರಿಸಿ, ದಾರಿ ತೋರಿಸಿ ಅಂತ. ವೆನ್ ಎವರ್ ಯು ಫೀಲ್ ಸಮಥಿಂಗ್, ಜಸ್ಟ್ ಸ್ಟಾರ್ಟ್ ಸ್ಪೀಕಿಂಗ್. ಓಕೆ, ನೀವು ಅನ್ಕೋತಿರ್ಬೋದು ಇದಪ್ಪ ಒಬ್ಬರೇ ಮಾತಾಡೋದು ಮೆಂಟ್ಲಾ ಅಂತ. ನೋ, ಒಬ್ಬರೇ ಮಾತಾಡೋದು ಮೆಂಟ್ಲಲ್ಲ. ಯು ಆರ್ ಥಿಂಕಿಂಗ್, ಯು ಆರ್ ಸ್ಪೀಕಿಂಗ್ ವಿತ್ ಯುವರ್ ಫ್ರೆಂಡ್ ಗಾಡ್, ರೈಟ್? ಸೊ ಸಮ್ಮನ್ ಇಸ್ ದೇರ್, ಸಮ್ ಎನರ್ಜಿ ನೀವು ಬಿಲೀವ್ ಮಾಡ್ತೀರಾ, ಯಾವುದೋ ಒಂದು ಪವರ್ ಡೆಫಿನೆಟ್ಲಿ ಇದೆ ಅಂತ, ರೈಟ್? ಸೊ ಆ ಎನರ್ಜಿ ಯಾವಾಗಲೂ ನಿಮಗೆ ಕೇಳ್ತಾ ಇರುತ್ತೆ. ದಟ್ಸ್ ವಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ಸ್ಪೀಕಿಂಗ್, ಆ್ಯಂಡ್ ಯು ಶುಡ್ ಥಿಂಕ್ ಗಾಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಐ ಆಮ್ ನಾಟ್ ಅಲಾನ್. ಓಕೆ, ಸೊ ದಿಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಲೈಕ್ ಎನಿಥಿಂಗ್ ಗೈಸ್, ಟ್ರಸ್ಟ್ ಮೀ. ಓಕೆ, ಆ್ಯಂಡ್ ಇದಾದ ನಂತರ ನೀವೀಗ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ, ಬಿಕಾಸ್ ಎಲ್ಲ ಪೀಪಲ್ನ ಅಂತೂ ನೀವು ಬಿಟ್ಟಿರಲ್ಲ. ನಾರ್ಮಲಿ ಮೊಬೈಲ್ ಇದೆ, ಕಾಂಟ್ಯಾಕ್ಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಸಮ್ ಪೀಪಲ್, ಟಾಕ್ಸಿಕ್ ಪೀಪಲ್, ಎಸ್ಪೆಷಲಿ ತುಂಬ ಟಾಕ್ಸಿಕ್ ಪೀಪಲ್ ಅಂದರೆ ನಿಮಗೆ ತುಂಬ ಲೋ ಫೀಲ್ ಮಾಡಿಸೋರು, ನಿಮ್ಮ ಪಾಸ್ಟ್ ಬಗ್ಗೆ ಪದೇ ಮಾತಾಡೋರು, ಅಥವಾ ನಿಮ್ಮ ಕೈಯಿಂದ ಇದು ಮಾಡೋಕ್ಕಾಗಲ್ಲ, ನೀನು ಇಷ್ಟೇ, ನಿನ್ನ ಜೀವನನೇ ಇಷ್ಟೇ, ಸಮಥಿಂಗ್ ಲೈಕ್ ದೇ ಆರ್ ಕೀಪ್ ಆನ್ ಹರ್ಟಿಂಗ್ ಯು, ನಿಮಗೆ ಗ್ರೋ ಆಗಕ್ಕೆ ಬಿಡ್ತಾ ಇಲ್ಲ. ಈ ಥರ ವ್ಯಕ್ತಿಗಳನ್ನೇ ನಾವು ಟಾಕ್ಸಿಕ್ ಅನ್ನೋದು. ಓಕೆ, ಸೊ ಈ ಥರ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದರೆ ಗೈಸ್, ಥಿಂಕ್ ಮಾಡಬೇಡಿ, ಬ್ಲಾಕ್ ಮಾಡಿ, ಅವ್ರ ನಂಬರ್ ಡಿಲೀಟ್ ಮಾಡಿ. ಅಥವಾ ನೆಗೆಟಿವ್ ಪೀಪಲ್, ಟು ಬಿ ಹಾನೆಸ್ಟ್ ಐ ಶುಡ್ ಟೆಲ್ ಯು ಇನ್ ಒನ್ ವರ್ಡ್, ಅಂದರೆ ಆ ಥರ ವ್ಯಕ್ತಿಯಿಂದ ಈ ಥರ ಸಿಚುವೇಶನ್ ನೀವು ಇದ್ದೀರಾ ಇವಾಗ, ಅಂದರೆ ಇವಾಗ ನೀವು ಚೇಂಜ್ ಆಗಬೇಕಂತಿದ್ದೀರಾ, ನಿಮ್ಮ ಲೈಫಲ್ಲಿ ಬೆಟರ್ ಪರ್ಸನ್ ಆಗಬೇಕಂತಿದ್ದೀರಾ ಅಂತ ಇದ್ದಾಗ, ಈ ಥರ ವ್ಯಕ್ತಿಗಳಿಂದ ಪ್ಲೀಸ್ ತುಂಬ ದೂರ ಇರಿ, ಅವಾಯ್ಡ್ ಮಾಡಿ ಅವ್ರನ್ನ ಎಲ್ಲ. ಆ್ಯಂಡ್ ಸ್ಟಾರ್ಟ್ ಲೈಕ್ ಮೈಂಡೆಡ್ ಪೀಪಲ್. ಫಾರ್ ಎಕ್ಸಾಂಪಲ್, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ತಂಗಿ, ಯಾರೇ ಒಬ್ಬರೇ ಇಬ್ಬರು ಇದ್ರೂ ಇಟ್ಸ್ ಓಕೆ. ಜಸ್ಟ್ ಸ್ಟಾರ್ಟ್ ಟಾಕಿಂಗ್ ಟು ದೆಮ್, ಬಿಕಾಸ್ ಅವ್ರು ನಿಮ್ಗೆ ಯಾವಾಗೂ ಸಪೋರ್ಟ್ ಮಾಡ್ತಾರೆ, ಗ್ರೋ ಆಗೋದಕ್ಕಾಗಿ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಯಾವತ್ತೂ ಅವರು ತುಂಬ ಹರ್ಟ್ ಆಗಿ ಇನ್ ಸಮ್ ಕೇಸಸ್ ನಿಮ್ಮ ಪೇರೆಂಟ್ಸೇ ನಿಮಗೆ ಹರ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಸಿ ಗೈಸ್, ಇವತ್ತಿನ ಜನ್ರೇಷನಲ್ಲಿ ಪೇರೆಂಟ್ಸ್ ಸಹ ಮಕ್ಕಳಿಗೆ ತುಂಬ ಹರ್ಟ್ ಮಾಡ್ತಾರೆ, ಅವ್ರು ಡಿಪ್ರೆಸ್ ಆಗೋ ಥರ ಮಾತಾಡ್ತಾರೆ. ಸೊ ದೇ ಆರ್ ನಾಟ್ ಡೂಯಿಂಗ್ ಇಟ್ ವಾಂಟೆಡ್ಲಿ, ಇಂಟೆನ್ಷನಲಿ. ಇವ್ರು ಹರ್ಟ್ ಆಗಬೇಕು ಅಂತ ಮಾಡ್ತಿಲ್ಲ. ಅವ್ರ ಮೆಂಟಾಲಿಟಿ ಏನಂದರೆ, ನಾವು ಹಿಂಗಂದರೆ ಇವ್ರು ಚೇಂಜ್ ಆಗ್ತಾರೇನೋ ಅಂದ್ಕೊಂಡು ಅವ್ರೇನೇನೋ ಹೇಳಿರ್ತಾರೆ. ಬಟ್ ಐ ಥಿಂಕ್ ಪೇರೆಂಟ್ಸ್ ಸಹ ಈ ಥರ ಮಾಡೋ ತಪ್ಪೇ ಆ್ಯಕ್ಚುಲಿ. ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ದೇ ವಿಲ್ ಥಿಂಕ್ ದಿಸ್ ಈಸ್ ಹೌ ವಿ ಆರ್. ಸೊ ಆ ಥರ ನಿಮ್ಮ ಪೇರೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ಅವರಿಂದನೂ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿ. ಇಟ್ಸ್ ಓಕೆ. ನಿಮಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ, ಅಥವಾ ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ಆಗಿರಲಿ, ಅಥವಾ ಬೇರೆ ಓಕೆ, ಸೊ ಬೇರೆ ಸಕ್ಸಸ್ ಸ್ಟೋರೀಸು, ಬೇರೆ ಥರದ್ದು ಒಳ್ಳೆ ಸ್ಟೋರೀಸ್ನ ನೀವು ಶುರು ಮಾಡಬಹುದು. ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ಪ್ಲೀಸ್ ಗೈಸ್, ಪೀಪಲ್ಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ನಿಮ್ಮ ಎನರ್ಜಿ ಏನಿದೆ ಅದನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವೇ ನೋಡಿರ್ತೀರಾ, ಒಬ್ಬ ನೆಗೆಟಿವ್ ಪರ್ಸನ್ ಜೊತೆ ನೀವು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬನ್ನಿ, ನಿಮಗೆ ಇರಿಟೇಷನ್ ಆಗ್ತಾ ಇರುತ್ತೆ, ಮನೆಗೆ ಬಂದ ಮೇಲೆ ನಿಮಗೆ ಕೋಪ ಬರ್ತಾ ಇರುತ್ತೆ, ಒಂಥರ ಏನು ಮಾಡೋಕ್ಕೆ ಮನಸ್ಸಾಗ್ತಾ ಇರಲ್ಲ, ರೈಟ್? ಇಟ್ ಮೀನ್ಸ್ ಅವ್ರ ಎನರ್ಜಿ ನಿಮ್ಮಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಅದಕ್ಕೆ ಹೇಳೋದು, ಅದೇ ನೀವು ನೋಡಿ ಒಳ್ಳೆ ಪ್ಲೇಸಿಗೆ ಹೋಗಿ ಬನ್ನಿ, ಅಥವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ನಿಮಗೆ ಇಷ್ಟ ಇರೋರ ಜೊತೆ. ಮನೆಗೆ ಬಂದ ಮೇಲೆ ನೀವು ಎಷ್ಟು ಖುಷಿಯಾಗಿ, ಕೂಲಾಗಿ, ಕಾಮಾಗಿ ಇರ್ತೀರ. ಸೊ ಪೀಪಲ್ ಆ್ಯಕ್ಚುಲಿ ಮ್ಯಾಟರ್ಸ್, ಅವರ ಎನರ್ಜಿ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಂದರೆ, ನಾನು ತುಂಬ ಟೈಮಿಂದ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಪವರ್ ನಿಮ್ಮಲ್ಲಿ ಇದೆ. ಏನು ಮಾಡೋದು, ಥಿಂಕ್ ಮಾಡೋದು ಬಗ್ಗೆ, ಲೈಕ್ ಐ ವಾಂಟ್ ಟು ಥಿಂಕ್ ಲೈಕ್ ದಿಸ್, ಓಕೆ, ಐ ವಾಂಟ್ ಟು ಚೂಸ್ ದಿಸ್ ಪೀಪಲ್, ನಾನು ಇವ್ರನ್ನ ಚೂಸ್ ಮಾಡ್ಬೇಕಂತಿದ್ದೀನಿ, ಇವ್ರನ್ನ ಅವಾಯ್ಡ್ ಮಾಡ್ಬೇಕಂತಿದ್ದೀನಿ, ನಾನು ನನ್ನ ಹೊಸ ಜೀವನ ಶುರು ಮಾಡ್ಬೇಕಂತಿದ್ದೀನಿ, ನಾನು ನನ್ನ ಜೀವನ ಫಿನಿಶ್ ಮಾಡ್ಬೇಕಂತಿದ್ದೀನಿ, ವಾಟ್ ಎವರ್. ಓಕೆ, ನಿಮಗೆ ಆ ಒಂದು ಪವರ್ ಇದೆ, ನಿಮ್ಮ ಹತ್ರ ಆ ಪವರ್ ಇದೆ, ನೀವು ಚೂಸ್ ಮಾಡಬಹುದು. ಇವಾಗ ಈ ವಿಡಿಯೋ ನಿಮಗೆ ಬಂದ ತಕ್ಷಣ ಥಂಬ್ನೇಲ್ ಡೆಫಿನೆಟ್ಲಿ ನೋಡಿಬಿಟ್ಟು ಥಿಂಕ್ ಮಾಡಿರ್ಬೋದು ನೀವು, ಈ ವಿಡಿಯೋ ನೋಡ್ಲಾ ಬೇಡ ಅಂತ. ಓಕೆ, ಸೊ ನಿಮ್ಮ ಹತ್ರ ಪವರ್ ಇದೆ, ಈ ವಿಡಿಯೋ ನಾನು ಕ್ಲಿಕ್ ಮಾಡ್ಲಾ ಬೇಡ. ನೀವು ಥಿಂಕ್ ಮಾಡಿ ಡಿಸಿಷನ್ ತೊಗೊಂಡ್ರೆ ಡೆಫಿನೆಟ್ಲಿ ವಿಡಿಯೋ ಕ್ಲಿಕ್ ಮಾಡ್ತೀರಾ. ಇಲ್ಲ ನನಗೆ ಬೇಡಪ್ಪ, ನನಗೆ ಯಾವ ಹೊಸ ಜೀವನ ಬೇಡ ಅಂತಂದ್ರೆ ನೀವೇ ಥಿಂಕ್ ಮಾಡ್ತಿದ್ದೀರಾ ಆ್ಯಂಡ್ ಯು ಆರ್ ನಾಟ್ ಕ್ಲಿಕ್ಕಿಂಗ್. ಸೊ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ದ ಪವರ್ ಟು ಡೂ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಂದರೆ, ಇವಾಗ ಆಗಿದ್ದು ಆಗೋಯ್ತು. ಓಕೆ, ಸೊ ಸ್ಟಾರ್ಟ್ ಲರ್ನಿಂಗ್ ಸಮ್ ನ್ಯೂ ಸ್ಟಫ್ಸ್, ಅಥವಾ ನಿಮಗೆ ಯಾವುದೇ ಗುರಿ ಇಲ್ಲ ಅಂತ ಇದ್ದಾಗೂ ಇಂಟ್ರೆಸ್ಟ್ ತೊಗೊಬನ್ನಿ. ಓಕೆ, ನಾನು ಇದು ಮಾಡಬೇಕು. ಸೊ ಇದರಲ್ಲಿ ಹೊಸ ಥಿಂಗ್ಸ್ಗಳ ಕಡೆ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಬಹುದು. ಸಕ್ಸಸ್ ಸ್ಟೋರೀಸು, ಅಥವಾ ಪಾಸಿಟಿವಿಟಿ, ಸ್ಪಿರಿಚುಯಾಲಿಟಿ, ಅಥವಾ ಸಮ್ ಕೈಂಡ್ ಆಫ್ ನಾಲೆಡ್ಜ್ನ ಗೇನ್ ಮಾಡೋದು ಶುರು ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ಸಿ ಗೈಸ್, ಟು ಬಿ ಹಾನೆಸ್ಟ್, ಇವತ್ತಿನ ಜನ್ರೇಷನಲ್ಲಿ ನೀವು ಏನಾದರೂ ಕಲಿಬೇಕು,
ಅಂತ ಇದ್ದರೆ ಜಾಸ್ತಿ ಅಲ್ಲಿ ಇಲ್ಲಿ ಹೋಗೋದೂ ಅವಶ್ಯಕತೆ ಇಲ್ಲ. ಆನ್ಲೈನ್ ನಿಮಗೆಲ್ಲ ವಿಸಿಬಲ್ ಇರುತ್ತೆ, ಅವೈಲಬಲ್ ಇರುತ್ತೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ಇಫ್ ಯು ಹ್ಯಾವ್ ಫೋನ್, ಇಫ್ ಯು ಹ್ಯಾವ್ ಇಂಟರ್ನೆಟ್, ದೆನ್ ನಿಮ್ಗೆ ಯೂಟ್ಯೂಬಲ್ಲೇ ತುಂಬ ಸ್ಟಫ್ಸ್ ಇದ್ದಾವೆ. ಯು ಕ್ಯಾನ್ ಲರ್ನ್ ಆಲ್ಸೋ, ಯು ಕ್ಯಾನ್ ಫಾಲೋ ಆಲ್ಸೋ, ಯು ಕ್ಯಾನ್ ಕಾಂಟ್ಯಾಕ್ಟ್ ಆಲ್ಸೋ. ಸೊ ಮೆನಿ ಸ್ಟಫ್ಸ್ ಆರ್ ದೇರ್. ಸೊ ಇಟ್ಸ್ ವೆರಿ ಈಸಿ ನವ ಡೇಸ್ ಆ್ಯಕ್ಚುಲಿ. ಬಟ್ ಅದನ್ನು ತುಂಬ ಈಸಿಯಾಗಿ ಆ್ಯಕ್ಚುಲಿ ಜನ ಯೂಸ್ ಮಾಡ್ಕೋತಾ ಇಲ್ಲ. ಇಟ್ಸ್ ಓಕೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ವರ್ತನ ಅರ್ಥ ಮಾಡ್ಕೊಳ್ಳಿ. ಏನಾಗ್ಬಿಡುತ್ತೆ ಅಂದರೆ, ನನ್ನ ಲೈಫಲ್ಲಿ ನಾನು ವರ್ತ್ಲೆಸ್ ಆಗಿಬಿಟ್ಟಿದ್ದೀನಿ, ಆ್ಯಕ್ಚುಲಿ ನಾನೇನು ಡಿಸರ್ವೇ ಮಾಡಲ್ಲ, ಈ ಥರ ನಿಮ್ಮ ಮೈಂಡ್ಸೆಟ್ ಆಗಿಬಿಟ್ಟಿರುತ್ತೆ. ಜಸ್ಟ್ ಚೇಂಜ್ ಯುವರ್ ಮೈಂಡ್ಸೆಟ್ ದಟ್ ಐ ಡಿಸರ್ವ್ ಎವ್ರಿಥಿಂಗ್, ಐ ಡಿಸರ್ವ್ ಅ ಗುಡ್ ಲೈಫ್, ಐ ಡಿಸರ್ವ್ ಎವ್ರಿಥಿಂಗ್, ನಾನು ತುಂಬ ವರ್ತಿ ಪರ್ಸನ್ ಇದ್ದೀನಿ ಅಂತ ನೀವು ಥಿಂಕ್ ಮಾಡೋದು ಶುರು ಮಾಡಬೇಕಾಗತ್ತೆ. ಇಫ್ ಯು ಆರ್ ಅ ಮ್ಯಾನ್, ಪ್ಲೀಸ್ ಟ್ರೀಟ್ ಯುವರ್ ಸೆಲ್ಫ್ ಆಸ್ ಅ ಕಿಂಗ್. ಓಕೆ, ಬಿಕಾಸ್ ನೋ ಒನ್ ವಾಂಟ್ಸ್ ಟು ಬಿ ಲೈಕ್ ಅ ನಾರ್ಮಲ್ ಪರ್ಸನ್. ಈವನ್ ನೀವು ಒಂದು ಮೂವಿ ನೋಡಿ ಬರ್ತೀರಾ. ಓಕೆ, ತುಂಬ ಎಕ್ಸಾಂಪಲ್ ಯಾಕೆ ಕೊಡ್ತೀನಿ ಅಂದರೆ ನಿಮಗೆ ಸ್ವಲ್ಪ ಕನೆಕ್ಟ್ ಆಗಲಿ ಅಂತ. ಓಕೆ, ಸೊ ಒಂದು ಮೂವಿ ನೋಡ್ಬಿಡ್ತೀರಾ, ಹುಡುಗರಿಗೂ ಹುಡುಗಿಯರಿಗೂ ಈ ಮ್ಯಾಟ್ರ್ ಹೇಳ್ತಿದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಹೀರೋ ಒಳ್ಳೆ ರೋಲ್ ಮಾಡಿದ್ದಾನೆ, ಒಳ್ಳೆ ಅವ್ನು ಪ್ಲೇ ಮಾಡಿದ್ದಾನೆ ಅಂದರೆ ಆ ಹುಡುಗ ಏನು ಥಿಂಕ್ ಮಾಡ್ತಾನೆ, ಅವ್ನ ಥರ ಸ್ಟೈಲ್ ಮಾಡೋದು ಶುರು ಮಾಡ್ತಾನೆ, ಅವನ ಥರ ಮಾತಾಡೋದು ಶುರು. ಸೊ ದೇ ಅಡ್ಮೈರ್ ಸಮ್ ಕೈಂಡ್ ಆಫ್ ಪೀಪಲ್ನ ಅಡ್ಮೈರ್ ಮಾಡೋದು ಶುರು ಮಾಡ್ತೀರಾ. ಅದೇ ಒಬ್ಬ ಹುಡುಗಿನೂ ಅಷ್ಟೇ. ಸೊ ಯಾರಾದರೂ ವಿಲೇನ್ ರೋಲ್ ನೋಡ್ಕೊಂಡು ಇಷ್ಟಪಟ್ಕೊಂಡು ನಾನು ಹಿಂಗೆ ಆಗಬೇಕು ಅಂತ ಥಿಂಕ್ ಮಾಡ್ತೀರಾ? ನೋ, ರೈಟ್. ಆಲ್ಮೋಸ್ಟ್ ಎವ್ರಿ ಒನ್ ಥಿಂಕ್ಸ್ ಲೈಕ್ ಓಕೆ ಐ ವಾಂಟ್ ಟು ಬಿ ಲೈಕ್ ದ್ಯಾಟ್ ಅಂತ ಒಂದು ಒಳ್ಳೆ ರೀತಿಯಿಂದ ನೀವು ಥಿಂಕ್ ಮಾಡೋ ಶುರು ಮಾಡಿದ್ರೆ, ರೈಟ್, ಯು ವಾಂಟ್ ಟು ಬಿ ಲೈಕ್ ದ್ಯಾಟ್ ಅಂತಲೇ ನೀವು ಇಡ್ತೀರಾ. ಯಾರೋ ಹೆಲ್ಪ್ ಮಾಡ್ತಿದ್ದಾರೆ, ಐ ವಾಂಟ್ ಟು ಬಿ ಲೈಕ್ ದ್ಯಾಟ್. ಸೊ ಈ ಥರ ನಿಮ್ಮ ಮೈಂಡಲ್ಲಿ ಬರುತ್ತೆ, ರೈಟ್? ಸೊ ಅಷ್ಟೇ, ನಿಮ್ಮನ್ನು ನೀವು ಆ್ಯಸ್ ಅ ಕ್ವೀನ್, ಆ್ಯಸ್ ಅ ಕಿಂಗ್, ಯು ಹ್ಯಾವ್ ಟು ಟ್ರೀಟ್ ಯುವರ್ ಸೆಲ್ಫ್ ಆ್ಯಸ್ ಅ ಪ್ರಿನ್ಸಸ್, ಆ್ಯಸ್ ಅ ಪ್ರಿನ್ಸ್, ವಾಟ್ ಎವರ್. ಆ ಥರ ನಿಮ್ಮನ್ನು ನೀವು ಟ್ರೀಟ್ ಮಾಡಬೇಕಾಗತ್ತೆ. ಆ್ಯಂಡ್ ಬೌಂಡ್ರೀಸ್ನ ರೆಡಿ ಮಾಡ್ಕೊಳ್ಳಿ. ಬಿಕಾಸ್ ಮುಂಚೆ ನೀವು ಬೌಂಡ್ರೀಸ್ ಇಟ್ಟಿರಲ್ಲ. ಮೇ ಬಿ ಬೌಂಡ್ರೀಸ್ ಅಂದರೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ನಿಮ್ಮ ಮೇಲೆ ನೀವು ಹಾಕಬೇಕಾಗತ್ತೆ. ಅಂದರೆ ನೀವು ಬ್ಯುಸಿ ಇದ್ದೀರಾ ಅಂದರೆ ನೀವು ಬ್ಯುಸಿ ಇದ್ದೀರಾ ಅಷ್ಟೇ. ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ, ಇವ್ರಿಗೆ ಹರ್ಟ್ ಆಗಿಬಿಡುತ್ತೆ ಅಂತ ಹೇಳಿ ತುಂಬ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಿನ ಶೆಡ್ಯೂಲ್ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ನೀವು. ಓಕೆ, ಆ್ಯಂಡ್ ಐ ಥಿಂಕ್ ನಿಮ್ಮ ಒಂದು ಶಾಂತಿ ಏನಿದೆಲ್ಲ, ಅದು ಶಾಂತಿ ಆಗಿರಲಿ, ಒಂದು ಮೆಂಟಲಿ ಪೀಸ್ ಆಗಿರಲಿ, ಅದೆಲ್ಲ ನಿಮಗೆ ಸಿಗಬೇಕು ಅಂದರೆ ಫಸ್ಟ್ ಯು ಶುಡ್ ಕ್ರಿಯೇಟ್ ಬೌಂಡ್ರೀಸ್. ಟ್ರಸ್ಟ್ ಮಿ ಗೈಸ್, ತುಂಬ ಜನ ಆ್ಯಕ್ಚುಲಿ ಬೌಂಡ್ರೀಸ್ ಏನು ಮಾಡ್ಕೊಳ್ಳಲ್ಲ ಅವ್ರಿಗಾಗಿ ಅಂತ ಹೇಳಿ. ಏನಾಗ್ತಿದೆ, ಓಕೆ ಬಿಡು ಅಂದ್ಕೊಂಡೇ ಹೋಗ್ತಾರೆ. ಒಳಗಡೆ ಹರ್ಟ್ ಆಗ್ತಾರೆ, ಅಳ್ತಾರೆ. ಆ್ಯಂಡ್ ದೇ ಆ್ಯಕ್ಚುಲಿ ಲಿವ್ ದೇರ್ ಲೈಫ್ ಲೈಕ್ ದ್ಯಾಟ್ ಓನ್ಲಿ, ಅಲ್ವಾ? ಸೊ ಓವರ್ ಆಲ್ ಹೇಳಬೇಕು ಅಂದರೆ, ನೀವು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅದೇ ಬೇರೆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು. ಓಕೆ, ಸೊ ನಾನು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಐ ಥಿಂಕ್ ಮೈ ಸೆಲ್ಫ್ ಲೈಕ್ ಐ ಆಮ್ ಅ ಏಂಜಲ್. ನಾನು ಯೂನಿವರ್ಸಿಂದ ಕಳಿಸಿರೋ ಒಂದು ಅರ್ತ್ ಏಂಜಲ್, ಅಥವಾ ಯೂನಿವರ್ಸ್ ನನಗೆ ಚೂಸ್ ಮಾಡಿದ್ದಾರೆ ಟು ಹೀಲ್ ಮೆನಿ, ಟು ಡೂ ಟ್ಯಾರೋ ರೀಡಿಂಗ್ಸ್, ಟು ಡೂ ದಿಸ್ ಸ್ಟಫ್ಸ್. ಆ್ಯಂಡ್ ದಿಸ್ ಈಸ್ ಮೈ ಕರಿಯರ್, ದಿಸ್ ಈಸ್ ಮೈ ಪ್ಯಾಷನ್, ದಿಸ್ ಈಸ್ ಮೈ ವರ್ಕ್, ದಿಸ್ ಈಸ್ ಮೈ ಸೋಲ್. ನನ್ನ ಸೋಲ್ಗೆ ಒಂದು ರಿಲ್ಯಾಕ್ಸೇಷನ್, ಪೀಸ್ ಅನ್ನೋ ಸಿಗೋದು. ಸೊ ದಿಸ್ ಈಸ್ ವಾಟ್ ಐ ಥಿಂಕ್, ಆ್ಯಂಡ್ ಪೀಪಲ್ ಆಲ್ಸೋ ಥಿಂಕ್ ದಿಸ್ ಓನ್ಲಿ ಅಬೌಟ್ ಮೀ. ಓಕೆ, ಸೊ ಗೈಸ್, ವಾಟ್ ಐ ಆಮ್ ಸೇಯಿಂಗ್ ಈಸ್, ನಾನು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತೀನಿ, ಮುಂದೆ ಇರೋ ವ್ಯಕ್ತಿ ನನ್ನ ಬಗ್ಗೆ ಅದೇ ಥಿಂಕ್ ಮಾಡ್ತಾರೆ. ಬಟ್ ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್ ಅನ್ಕೋಬೇಡಿ. ಬಿಕಾಸ್ ಸಮ್ಟೈಮ್ಸ್ ನಾನು ಯಾರಿಗೂ ಮೀಟ್ ಆಗಿರಲ್ಲ, ಆ ವ್ಯಕ್ತಿ ನನ್ನ ಬಗ್ಗೆ ರಾಂಗಾಗಿ ಥಿಂಕ್ ಮಾಡಬಹುದು. ಓಕೆ, ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಥಿಂಕಿಂಗ್ ರಾಂಗ್ ಅಬೌಟ್ ದಮ್. ಅವರ ಒಂದು ಅದೇ ಹೇಳೋದು, ನಮ್ಮಲ್ಲೇನಿದೆ ಅದೇ ಆಚೆ ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇಫ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ಓಕೆ ಐ ಆಮ್ ಗುಡ್ ಅಂತ ಆಟೋಮೆಟಿಕ್ಕಾಗಿ ನೀವು ನೋಡ್ತೀರಾ, ನಿಮ್ಗೆಲ್ಲರೂ ನೀವು ತುಂಬ ಒಳ್ಳೆಯವರು ಅಂತಲೇ ನಿಮ್ಮ ಜೊತೆ ಕನೆಕ್ಟ್ ಆಗೋ ಶುರು ಮಾಡ್ತಾರೆ. ಬಿಕಾಸ್ ನಾವು ಯು ಆರ್ ಥಿಂಕಿಂಗ್ ಸಮಥಿಂಗ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ಹಾಗಾಗಿ ನೀವು ನೆನ್ಪಿಟ್ಕೋಬೇಕು, ನೀವು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಬೇರೆಯವ್ರಿಗೂ ಅದೇ ಎನರ್ಜಿ ಹೋಗೋದು. ಸೊ ಇನ್ನು ಮುಂದೆ ನಿಮ್ಮ ಜೀವನದ ಬಗ್ಗೆ ನೀವು ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಇಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೀವೇನು ಡೈಲಿ ಮಾತಾಡ್ತಿದ್ದೀರಾ, ಏನು ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ, ಅದನ್ನು ತುಂಬ ನೀವು ಫೋಕಸ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಆ್ಯಂಡ್ ಲಾಸ್ಟ್ಲಿ ಹೇಳಬೇಕು ಅಂದರೆ, ಯಾರಿಗೂ ಹೇಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಅಥವಾ ಯಾವುದೇ ಥಿಂಗ್ಸಿಗಾಗಿರಲಿ ಹೇಟ್ ಮಾಡೋಕ್ಕೆ ಹೋಗಬೇಡಿ. ಫಾರ್ ಎಕ್ಸಾಂಪಲ್ ನೀವು, ನಾನು ಹಾನೆಸ್ಟಾಗಿ ಹೇಳ್ತೀನಿ, ಇಫ್ ಯು ಆರ್ ಗ್ರೋಯಿಂಗ್, ಇಷ್ಟೆಲ್ಲ ಆದ ನಂತರ ನಿಮ್ಮ ಜೀವನ ನೀವು ಚೇಂಜ್ ಮಾಡಿ ಆದ ನಂತರ ಹ್ಯಾಪಿ ಲೈಫ್ನ ಲೀಡ್ ಮಾಡೋ ಟೈಮಲ್ಲಿ ನಿಮ್ಮ ಲೈಫ್ ಎಲ್ಲ ಚೇಂಜ್ ಆಗ್ತಿದೆ, ನೀವು ಮುಂದೆ ಬರ್ತಿದ್ದೀರಾ, ಅಥವಾ ನೀವು ಅಳ್ತಿದ್ರಿ ನೆನ್ನೆವರೆಗೂ ಇವತ್ತು ನಗ್ತಿದ್ದೀರಾ ಅಂದರೆ ತುಂಬ ಜನ ಇರ್ತಾರೆ, ದೋಸ್ ಪೀಪಲ್ ದೇ ವಿಲ್ ನಾಟ್ ಲೈಕ್ ಯು.
ಅಂಥವ್ರು ನಿಮಗೆ ಇಷ್ಟಪಡೋಕ್ಕೆ ಹೋಗಲ್ಲ, ಅಥವಾ ಅವರಿಗೆ ಜೆಲೆಸ್ ಆಗೋ ಶುರು ಆಗುತ್ತೆ. ಸೊ ನೀವೇ ಅಥವಾ ಬೇರೆ ಯಾರೋ ಗ್ರೋ ಆಗ್ತಿದ್ದಾರೆ ಅಂತ ನೋಡಿ ಜೆಲೆಸ್ ಪಡ್ಕೋತಿದ್ದೀರಾ ಅಂದರೆ ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಬಿಕಾಸ್ ಗೈಸ್ ಆಗ ನಿಮ್ಮ ಒಂದು ಎನರ್ಜಿ ಸ್ಪಾಯ್ಲ್ ಆಗ್ತಾ ಇದೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದ್ಯಾಟ್ ಇಫ್ ಯು ಆರ್ ಗ್ರೋಯಿಂಗ್ ಇನ್ ಯೋರ್ ಲೈಫ್, ದೇರ್ ಆರ್ ಪೀಪಲ್ ಹೂ ವಿಲ್ ಹೇಟ್ ಯು. ನಿಮಗೆ ಅಲ್ಲಿ ಹೇಟು ಸಿಗುತ್ತೆ, ಅಲ್ಲಿ ಪ್ರೀತಿನೂ ಸಿಗುತ್ತೆ. ಸೊ ಅಗೇನ್ ಐ ಆಮ್ ರಿಪೀಟಿಂಗ್, ಯು ಹ್ಯಾವ್ ದ ಪವರ್ ಟು ಚೂಸ್ ಹೇಟ್ ಆ್ಯಂಡ್ ಯು ಹ್ಯಾವ್ ದ ಪವರ್ ಟು ಚೂಸ್ ಲವ್. ಸೊ ಏನು ಚೂಸ್ ಮಾಡ್ತೀರಾ ಈಗ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ಎನರ್ಜಿನ ಪ್ಲೀಸ್ ಸೇವ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಫೈನಲಲ್ಲಿ ಐ ವಿಲ್ ಟೆಲ್ ಯು, ಟ್ರಸ್ಟ್ ಮೀ, ಟ್ರಸ್ಟ್ ಮೀ, ಟ್ರಸ್ಟ್ ಮೀ, ಯು ಹ್ಯಾವ್ ದ ಪವರ್. ಓಕೆ, ನೀವು ನಿಮ್ಮ ಜೀವನ ಇವತ್ತು ಶುರು ಮಾಡ್ಬೋದು, ಅಥವಾ ಇವತ್ತು ರೆಡಿ ಇಲ್ಲ ಅಂತಿದ್ರೆ ಓಕೆ ನಾಳೆಯಿಂದ ಶುರು ಮಾಡ್ಬೋದು, ನಾಡಿದ್ದು ಶುರು ಮಾಡ್ಬೋದು. ಯು ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್ ಹ್ಯಾಪಿ ಲೈಫ್, ಬಿಕಾಸ್ ಯು ಹ್ಯಾವ್ ದ ಪವರ್ ಟು ಚೂಸ್ ಅ ನ್ಯೂ ಲೈಫ್, ಅ ಹ್ಯಾಪಿ ಲೈಫ್. ಜಸ್ಟ್ ಟೆಲ್ ಯುವರ್ ಮೈಂಡ್, ಓಕೆ ದಿಸ್ ಈಸ್ ವಾಟ್ ಐ ವಾಂಟ್, ಇಟ್ ವಿಲ್ ಅಕ್ಸೆಪ್ಟ್. ಆ್ಯಂಡ್ ನೀವೇ ನೋಡ್ತೀರಾ ಆಟೋಮೆಟಿಕ್ಕಾಗಿ ಎವ್ರಿಥಿಂಗ್ ವಿಲ್ change in your life. Okay, so this is only few points today I shared with you. ಇನ್ನೂ ತುಂಬ ಲಾಜಿಕ್ ಇರಲಿ, ಮ್ಯಾಜಿಕ್ ಇರಲಿ, ಪ್ರಾಕ್ಟೀಸ್ ಇರಲಿ, ಅದೆಲ್ಲ ಕಲ್ತ್ಕೊಂಡು ನೀವು ಲೈಫ್ ಚೇಂಜ್ ಮಾಡಬೇಕು ಅಂತ ಇದ್ರೂ ಡೆಫಿನೆಟ್ಲಿ LOA ನೀವು ಜಾಯಿನ್ ಆಗ್ಬೋದು, ಲಾ ಆಫ್ ಅಟ್ರಾಕ್ಷನ್ನ. ಐ ಆಮ್ ಟೇಕಿಂಗ್ 1-on-1 ಸೆಷನ್ ಓನ್ಲಿ, ಅಂದರೆ ಅದು ನಡೀತಾನೆ ಇರುತ್ತೆ. ಸೊ ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಚೇಂಜ್, ಡೈರೆಕ್ಟ್ಲಿ ನನಗೆ ಮಾತಾಡಿಬಿಟ್ಟು ನೀವು ವಿಡಿಯೋ ಕಾಲ್ ಥ್ರೂ ನಿಮ್ಮ ಜೀವನವನ್ನು ಚೇಂಜ್ ಮಾಡಬೇಕಂದ್ರೆ ನೀವು ನನ್ನ ಹತ್ರ ಆ ಒಂದು ಕೋರ್ಸ್ ಸಹ, ಸೆಷನ್ ಸಹ ತೊಗೋಬಹುದು. ಅದಕ್ಕೆ ನೀವು ನನಗೆ ಮೆಸೇಜು ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಲ್ಲ ನಾನು ಇವತ್ತು ಹೇಳಿರೋ ವಿಡಿಯೋದಲ್ಲೂ ಕ್ಲೀನಾಗಿ ಫಾಲೋ ಮಾಡಿದ್ರೂ ಯು ವಿಲ್ ಸಿ the changes. Okay guys, so this was today's video. I hope it helps many people. And in case ನಿಮಗೆ ಇದು ಹೆಲ್ಪ್ಫುಲ್ ಇಲ್ಲ, ಬಟ್ ನಿಮಗೆ ಯಾರೋ ಒಬ್ಬರು ವ್ಯಕ್ತಿ ಗೊತ್ತಿದ್ದಾರೆ ದಟ್ ಅವರು ತುಂಬ ಪಾಸ್ಟ್ ಬಗ್ಗೆ ಥಿಂಕ್ ಮಾಡಿ ಅಳ್ತಿರ್ತಾರೆ, ಅಥವಾ ತುಂಬ ಡಿಪ್ರೆಷನಲ್ಲಿದ್ದಾರೆ, ಹರ್ಟ್ ಆಗಿದ್ದಾರೆ, ತುಂಬ ಲೋ ಎನರ್ಜಿದಲ್ಲಿದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತಿದ್ರೆ, ಏನೂ ಇಲ್ಲ, ಈ ಲಿಂಕ್ ಅವ್ರಿಗೆ ಕಳಿಸಿ ಅಷ್ಟೇ. ಯಾಕಂದರೆ ಗೈಸ್, ಅಟ್ಲೀಸ್ಟ್ ಇಫ್ ಯು ಕ್ಯಾನ್ ಹೆಲ್ಪ್ ಸಮ್ಒನ್ ಥ್ರೂ ದಿಸ್ ವಿಡಿಯೋ, ದೆನ್ ತುಂಬ ಒಳ್ಳೆ ಒಂದು ಕರ್ಮ ಆಗುತ್ತದೆ ಆ್ಯಕ್ಚುಲಿ. ಸೊ ಐ ಡೋಂಟ್ ನೋ ಆ್ಯಂಡ್ ಯು ಡೋಂಟ್ ನೋ, ವಿ ಡೋಂಟ್ ನೋ ಲೈಕ್ ಯಾರಿಗೆ ಯಾವತ್ತು ಯಾವ ವಿಡಿಯೋ ಆ್ಯಕ್ಚುಲಿ ಮೋಟಿವೇಟ್ ಮಾಡುತ್ತೆ ಅಂತ ಹೇಳಿ. ಸೊ ಐ ಥಿಂಕ್ ಟುಡೇ ಐ ಗಾಟ್ ಅ ಥಾಟ್ ಆಫ್ ಮೇಕಿಂಗ್ ದಿಸ್ ವಿಡಿಯೋ. ಹಾಗಾಗಿ ಎಲ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. Take care. Thank you.